ನಡಿ ಕೆಳಗಿರಿಸಿ ಮಗನ ಪ್ರಹ್ಲಾದ ಬಾರೋ ಇಳಿಯೋ ಕೈಯಾದು ನಿನಗೆ ಮಗು ಭಾರ ಆಗುವುದಿಲ್ಲ ಆದರೆ ತಂದೆಯಾದಂತಹ ನನಗೆ ಮಾತ್ರ ಎತ್ತಿಕೊಳ್ಳಬೇಕಿಲ್ಲ ಬಳ್ಳಿಗೆ ಕಾಯಿ ಭಾರವಾಗ್ತದ ಇಲ್ಲ ಹಾಗೆ ತಾಯಿಯಾದವಳಿಗೆ ಮಗು ಭಾರ ಆಗಬಾರದು ಆದ ಕಾರಣವೇ ನಿನಗೆ ಸ್ವಲ್ಪ ನೋವು ಆಗುವುದು ನನಗೆ ಮಾತ್ರ ಕಷ್ಟವಾಗಿದೆ ಅಯ್ಯೋದು ಬೆಳೆದಿದ್ದಾನೆ ಹೌದು ಮೊನ್ನೆ ಹುಟ್ಟಿದ್ದು ಸಣ್ಣ ಇದಕ್ಕೆ ಕಾರಣ ಎಂದು ನಿನ್ನ ಕೈಗುಣ ಹೌದು ಅಮ್ಮನ ಕೈಗುಣ ಯಾವಾಗಲೂ ವಿಷವಾಗುವುದಿಲ್ಲ ಅಲ್ಲ ಅದು ಅಮ್ಮಂದವೇ ನಿಜ ಅವ ಏನು ತಿನ್ನುವುದಕ್ಕೆ ಇಷ್ಟಪಡ್ತಾನೋ ಅದನ್ನೆಲ್ಲ ಹೊತ್ತಿಗೆ ನೀಡ್ತಾ ಇದ್ದೆ ಸ್ವಾಮಿ ಮನಸ್ಸು ಶುದ್ಧವಾಗಿದ್ರೆ ಮನಸ್ಸಿನಲ್ಲಿ ಅಮೃತ ಇದ್ರೆ ಅದು ಕೈಯಲ್ಲಿಯೂ ಪ್ರತಿಫಲ ಆಗುದಿಲ್ಲ ಖಂಡಿತ ಕೈಯಾದು ನೋಡಿದ್ಯಾ ಏನು ಮಗುವಿನ ಹುಟ್ಟು ಅಲ್ಲ ನನ್ನ ಹಾಗೆ ಮಗುವಿನ ಕಣ್ಣು ಅಲ್ಲ ಮೂಗು ನೋಡಿ ಮೂಗು ನಿಮ್ಮ ಹಾಗೆ ಅಲ್ಲ ಮೂಗು ನನ್ನ ಹಾಗೆ ಮಗುವಿನ ತುಟಿ ನೋಡು ನನ್ನ ಹಾಗೆ ಅಲ್ಲವೇ ಅಲ್ಲ ಮಗುವಿನ ಗಲ್ಲ ಸ್ವಲ್ಪ ನಿಮ್ಮ ಹಾಗೆ ಸ್ವಲ್ಪ ನನ್ನ ಹಾಗೆ ಮಗುವಿನ ಗಟ್ಟೆ ಅದು ನಿಮ್ಮ ಹಾಗೆ ಅಲ್ಲ ಮಗು ಯಾರ ಹಾಗೆ ನನ್ನ ಹಾಗೆ ಅಲ್ಲ ಹೌದು ನನ್ನ ಹಾಗೆ ಹೌದು ನನ್ನ ಹಾಗೆ ನನ್ನ ಹಾಗೆ ಮಗು ಗಂಡ ಹೆಣ್ಣು ಹಾಗಿದ್ರೆ ನನ್ನ ಹಾಗೆ ಆಯ್ತಪ್ಪ ಸೋತೆ ಅಂತ ಒಪ್ಪಿಕೊ ಸ್ವಾಮಿ ಬದುಕಿನಲ್ಲಿ ಸೋಲುವುದು ಉಂಟ ದಂಪತಿಗಳು ಸೋಲಬಾರದು ಯಾವಾಗಲೂ ರಾಜಿಯಲ್ಲಿ ಎಲ್ಲವನ್ನು ಮುಗಿಸಬೇಕು ಈಗ ಏನಾದ್ರೆ ಏನಂದ್ರೆ ನನ್ನ ಮಗು ನಮ್ಮ ಮಗು ಹಾಗೆ ಹೇಳು ಅದಲ್ಲ ಗಂಡನ ಮುಂದೆ ಹೆಂಡತಿ ಆದವಳು ಸೋತೆ ಅಂತ ಒಪ್ಪಿಕೊಡಬಹುದು ಹಾಗೆ ಅಂತ ಹೆಂಡತಿಯ ಮುಂದೆ ಗಂಡನಾದವ ಸೋಲುವುದಕ್ಕೆ ಸ್ವಲ್ಪ ಹಿಂದೆ ಅಂತ ಹಾಕ್ತಾರೆ ಅದು ಸರಿ ವೈಚಾರಿಕವಾಗಿ ಸರಿ ಕೌಟುಂಬಿಕವಾಗಿ ಏನು ಅಂತ ಹೇಳಿ ಕೈಯಾದು ಇನ್ನೂ ಮಗುವನ್ನು ಈ ಅರಮನೆಯಲ್ಲಿಯೇ ಉಳಿಸಿಕೊಳ್ಳುವ ಹಾಗಿಲ್ಲ ಕಣಿ ಅದೇ ದೂರ ಕಳಿಸುವ ಯೋಜನೆ ಹಾಕಿಕೊಂಡಿದ್ದೆ ಸ್ವಾಮಿ ಇಷ್ಟು ಮುದ್ದಿನಿಂದ ಸಾಕಿದ ಮಗು ಅವ ಹತ್ತಿರ ಇಲ್ಲದ್ರೆ ಸಾಧ್ಯವೇ ಇಲ್ಲ ಅವನ ತನುಸ್ಪರ್ಶದಿಂದಲೇ ಸುಖವನ್ನು ಅನುಭವಿಸ್ತಾ ಇದ್ದವಳು ಈಗ ಬೇಗ ಕಳಿಸ್ತಿದ್ದೆ ನೀವು ನಾನು ಬಿಡ್ಲಿಕ್ಕಿಲ್ಲ ಹೆತ್ತ ಕರುಳು ನಿನ್ನದು ಅದ ಕಾರಣವೇ ನಿನ್ನ ಮನಸ್ಸು ಒಡಂಬಡುವುದಿಲ್ಲ ಹಾಗೆಂತ ಎಲ್ಲಿಗೆ ಅಂತ ಪ್ರಶ್ನಿಸಿದ್ಯಾ ಇಲ್ಲ ಎಲ್ಲಿಗೆ ಗುರುಮಠಕ್ಕೆ ಕಣಿ ಗುರುಮಠಕ್ಕ ವಿದ್ಯಾರ್ಥಿನಿಗೆ ಗೆಳೆಯ ಪ್ರಾಯದಲ್ಲಿ ಮಕ್ಕಳಿಗೆ ತಂದೆ ತಾಯಿಗಳಾದವರು ವಿದ್ಯೆ ಕಲಿಸುವಂತಹ ವ್ಯವಸ್ಥೆಯನ್ನು ಮಾಡದೇ ಇದ್ರೆ ಅವರನ್ನು ಜೀವಂತವಾಗಿ ಕೊಂದ ಹಾಗೆ ಗುರು ಎನ್ನುವ ಶಬ್ದಕ್ಕೆ ದೊಡ್ಡವ ಅಂತ ಅಜ್ಞಾನದಿಂದ ಜ್ಞಾನದೆಡೆಗೆ ಕೊಂಡೊಯ್ಯುವ ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ಗೊತ್ತಿದ್ದವರಿಗೆ ಮಾತ್ರ ಗುರುದೇವ ನಾನೇ ನಿಮ್ಮ ಬಳಿಗೆ ಬರಬೇಕಿತ್ತು ಆದರೂ ರಾಜಕೀಯದ ಒತ್ತಡವಿರುವುದರಿಂದ ನಿಮ್ಮನ್ನೇ ಇಲ್ಲಿಗೆ ಬರಮಾಡಿಕೊಂಡಿದ್ದೆ ಹುಟ್ಟಿದೆ ಮಕ್ಕಳಿಲ್ಲ ಅಂತ ಹೇಳುವವರು ಈ ಲೋಕದಲ್ಲಿ ಬಹಳಷ್ಟು ತುಂಬಾ ಜನ ಯಾರೇ ಆಗಲಿ ಆಶಿಸಿದ್ದು ಸಿಗುವುದಿಲ್ಲ ದೇವರು ಕೊಡುವುದು ತಪ್ಪುವುದೂ ಇಲ್ಲ ಹೊರನ ಅನುಗ್ರಹದಿಂದ ನಮಗೋರ್ವ ಮಗ ಹುಟ್ಟಿದ್ದಾನೆ ಸ್ವಾಮಿ ಪ್ರಹ್ಲಾದ ಹೀಗೆಂದು ಅವರಿಗೆ ನಾಮಕರಣವನ್ನು ಮಾಡಿ ಹುಟ್ಟಿರೆ ಅವನನ್ನು ಮಠಕ್ಕೆ ಕಳುಹಿಸಿಕೊಟ್ಟು ಸಕಲ ವಿದ್ಯೆಯನ್ನು ಕಲಿಸಿಕೊಡ್ಬೇಕು ಎನ್ನುವಂತಹ ಸಂಕಲ್ಪ ಮಾಡಿದ್ದೇವೆ. ನೀನು ಸಂಕಲ್ಪ ಎಲ್ಲ ಮಾಡಿದ್ದು ಎಲ್ಲವೂ ನನಗೆ ಇಷ್ಟವೇ. ಆದರೆ ನನಗೆ ಇಲ್ಲಿ ಒಂದು ಸಂಶಯ ಬರ್ತಾ ಉಂಟು. ಏನು ಸ್ವಾಮಿ? ಇಷ್ಟು ಸಣ್ಣ ಮಗುವಿಗೆ ನಾನು ವಿದ್ಯಾಭ್ಯಾಸ ಕಲಿಸುವಂತ ಪರಿಸ್ಥಿತಿ ಸ್ವಾಮಿ. ಸಣ್ಣ ಮಾತ್ರ ಹೇಳ್ತಾ ಇದ್ದೀರಾ? ಇವರಿಗೆ ಪ್ರಾಯ ಎಷ್ಟಾಯ್ತು ಗೊತ್ತಾ? ಕಳೆದೈದು ವಿದ್ಯೆಯ ಒಲಿದು
ವರ್ಷ ಎಷ್ಟು ಅಂತ ಕೇಳ್ತೀರಾ? ಚಿಕ್ಕ ಪ್ರಾಯದವರೇ ಕಾಣ್ತಾ ಇದ್ದಾರೆ. 4 ವರ್ಷ ಕಳೆದವು, 5 ವರ್ಷ ತುಂಬಿದೆ. ಈಗ ಈ ಹುಡುಗನಿಗೆ 5 ವರ್ಷ ಆಯ್ತಾ? ಹೌದು ಸ್ವಾಮಿ. ನನಗೆ ಒಂದು 3.5 ವರ್ಷದ ಹಾಗೆ ಕಾಣ್ತಾ ಇದ್ದಾರೆ. ಗುರುಗಳೇ, ಯಾವ ಪ್ರಾಯದಲ್ಲಿ ಯಾವುದನ್ನು ನಾವು ಅಭ್ಯಾಸ ಮಾಡಬೇಕು ಆಗಲೇ ಆ ಸಾಧನೆಯನ್ನು ಮಾಡಬೇಕು. ಬಾಲ್ಯದಲ್ಲಿ ವಿದ್ಯಾಭ್ಯಾಸ, ಯೌವನದಲ್ಲಿ ವಿಷಯಾಸಕ್ತಿ, ಮುಪ್ಪಿನಲ್ಲಿ ಮುನಿವೃತ್ತಿ, ಆಮೇಲೆ ಯೋಗದ ಮೂಲಕ ದೇಹ ತ್ಯಾಗ. ಹೀಗೆ ನಮ್ಮ ಜೀವನ ಯಾನ ಸಾಗಬೇಕು. ಕೆಲವು ಶಿಸ್ತುಗಳೆಲ್ಲ ಇರ್ತದೆ. ಶಿಸ್ತು ಬದ್ಧರಾಗಿ ಬದುಕುವುದಕ್ಕಾಗಿ ಇವರಿಗೆ ಎಲ್ಲಾ ರೀತಿಯ ವ್ಯವಸ್ಥೆಯನ್ನು ನಾನು ಮಾಡ್ತೇನೆ. ಯಾಕೆಂದ್ರೆ ಇಲ್ಲಿ ಕೂಡ ವಿದ್ಯಾಭ್ಯಾಸ ಕೊಡಬಹುದು. ಇಲ್ಲಿ ವಿದ್ಯಾಭ್ಯಾಸ ಕೊಡುವ ಇನ್ನೊಂದು ತೊಂದರೆ ನಮ್ಮನ್ನು ಕಾಡ್ತದೆ. ಏನಂತ ಹೇಳಿದ್ರೆ, ನೀವು ಜನ್ಮ ಕೊಟ್ಟ ಜನ್ಮದಾತರೇ ಈ ಸ್ಥಳದಲ್ಲಿ ಇರುವಾಗ ಏನಾದ್ರೂ ಸ್ವಲ್ಪ ಮಾತಿನಲ್ಲಿ ಹೆಚ್ಚು ಕಡಿಮೆ ಆದ್ರೆ ನಿಮ್ಮ ಎದೆಗೆ ನೋವಾಗ್ತದೆ. ಹಾಗಿರುವಾಗ ನನ್ನ ಮಠಕ್ಕೆ ಕೊಂಡೋಗಿ ಕಲಿಸಿದ್ರೆ ಇದರ ವಿದ್ಯೆಯ ಪ್ರಭಾವ ನೇರವಾಗಿ ಅವರಿಗೆ ತಾಗ್ತದೆ ಎಂಬುದರಲ್ಲಿ ಯಾವ ಅನುಮಾನವೂ ಇಲ್ಲ. ಸ್ವಾಮಿ, ವಿದ್ಯೆ ಕಲಿಯುವ ಆ ಪ್ರಾಯದಲ್ಲಿ ಮಕ್ಕಳ ಮೇಲೆ ತಂದೆ ತಾಯಿಗಳು ಹೆಚ್ಚಿನ ಪ್ರೀತಿಯನ್ನು ತೋರಿಸಿದರೆ ವಿರೋಧಿಗಳಂತೆ ಕಾಣಬೇಕು. ಹೆಗಲತ್ತರಕ್ಕೆ ಬೆಳೆದು ನಿಂತ ನಂತರ ಅವರನ್ನು ಮಿತ್ರರಂತೆ ಕಾಣಬೇಕಂತ. ಆದ ಕಾರಣ ಯಾವ ಕಾರಣಕ್ಕೂ ನಾವು ಪ್ರೀತಿಯನ್ನು ತೋರುವುದಿಲ್ಲ. ನಿಮ್ಮ ಗುರು ಮಠಕ್ಕೆ ಬರುವುದಿಲ್ಲ, ಕರೆದುಕೊಂಡು ಗುರುಮಠ ಅಂದಾಗ ಅನೇಕ ಮಂದಿಗಳು ಇರ್ತಾರೆ. ಹೌದೌದು, ಎಲ್ಲರೂ ಒಂದೇ ರೀತಿ ಇರುವುದಿಲ್ಲ. ನೀವೇ ಹೇಳಿದ್ದೀರಲ್ಲ, ಹೌದೌದು, ಈಗ ಶಿಕ್ಷೆಯ ಜೊತೆಯಲ್ಲಿ ಶಿಕ್ಷಣವೂ ಇರುವಂತದ್ದು ತಪ್ಪಲ್ಲ. ಶಿಕ್ಷೆಯೇ ಶಿಕ್ಷಣದ ಮೂಲ. ಈಗ ನಿಮ್ಮ ಗುರುಪೀಠದಲ್ಲಿ ಹೇಗುಂಟು ಅಂತ ಗೊತ್ತಿಲ್ಲ. ಹೌದೌದು, ಯುದ್ಧದಲ್ಲಿ ನಮ್ಮ ಗುರುಪೀಠವೇ ಒಳ್ಳೆ ಪೀಠ ಅಲ್ವಾ ಸ್ವಾಮಿ? ಎಲ್ಲ ಮಕ್ಕಳ ಜೊತೆಯಲ್ಲಿ ಹೊಡೀರಿ, ತೊಂದರೆ ಇಲ್ಲ. ಎಲ್ಲ ಮಕ್ಕಳ ಜೊತೆಯಲ್ಲಿ ಹೊಡಿದು ಬೇಡ, ಒಬ್ಬೊಬ್ಬರಿಗೆ ಹೊಡಿವ. ಅಲ್ಲ, ಹೊಡೀರಿ, ತೊಂದರೆ ಇಲ್ಲ. ಆಮೇಲೆ ಬೈರಿ, ತೊಂದರೆ ಇಲ್ಲ. ಹೌದು, ಯಾರಿಗೆ ಈಗ ತೊಂದರೆಗಳನ್ನು ಮಕ್ಕಳಲ್ವಾ? ಹೌದು, ಆದ್ರೆ ಹೊಡಿಯುವಾಗ ಮಾತ್ರ ನೋವಾಗದಿರ್ಲಿ. ಅದು ಒಳ್ಳೆ, ಅದು ವ್ಯವಸ್ಥೆ ಒಳ್ಳೆದು. ತಪ್ಪು ಮಾಡಿದ್ರೆ ಆ ಕ್ಷಣ ಶಿಕ್ಷಿಸಬೇಕು. ಶಿಕ್ಷೆ ಇಲ್ಲದೆ ಇದ್ರೆ ಶಿಕ್ಷಣದಲ್ಲಿ ಆತ ಮುಂದೆ ಬರುವುದಕ್ಕೆ ಸಾಧ್ಯವೇ ಇಲ್ಲ. ಅವನನ್ನು ತಿದ್ದಿ ತೀಡಿ ಅವನನ್ನೊಂದು ಶಿಲ್ಪವನ್ನಾಗಿ ಮಾಡಿಸುವಂತಹ ಹೊಣೆ ನಿಮಗಿರ್ತದೆ. ಆದ ಕಾರಣ ಅಲ್ಲಿ ನೀವು ಕರುಣೆ ತೋರಬೇಕು. ಶಿಲೆಗೆ ಸರಿಯಾದ ಪೆಟ್ಟು ಬಿದ್ದರೆ ಮಾತ್ರ ಸರಿಯಾದ ಶಿಲ್ಪ ಆಗುದು. ಹೌದಲ್ಲ? ಹೌದಾ? ಅದಕ್ಕೆ ಸರಿಯಾದ ಪೆಟ್ಟು ಹೊಡಿದಕ್ಕೆ ನಾನಿಲ್ಲ, ನೋವಾಗಬಾರ್ದಲ್ಲ. ಈಗ ಶಿಕ್ಷಣದ ವಿಚಾರ ಏನೋ ಆಯ್ತು, ಆದ್ರೆ ಉಳಿದ ವಿಚಾರಗಳು ಸ್ವಲ್ಪ ಯೋಚಿಸಬೇಡಿ. ಯಾಕಂದ್ರೆ 3 ಹೊತ್ತಲ್ಲ, 4 ಹೊತ್ತು, 5 ಹೊತ್ತಿನಲ್ಲಿಯೂ ಕೂಡ ಈತ ಕ್ಷೀರವನ್ನೇ ಸೇವಿಸಿ ಅಭ್ಯಾಸ. ನಮ್ಮವೇ ಹಾಗೆ. ದೊಡ್ಡವರ ಮಕ್ಕಳಿಗೆ ಎಷ್ಟೊತ್ತಿಗೆ ಊಟ ಮಾಡ್ತಾರೆ, ಏನು ಮಾಡ್ತಾರೆ ಅವರಿಗೆ ಮಾತ್ರ ಗೊತ್ತಾಗ್ತಾರೆ. ಬಡವರ ಮಕ್ಕಳಿಗೆ ಊಟ ಮಾಡ್ಲಿಕ್ಕೆ ಸರಿಯಾಗಿ ವ್ಯವಸ್ಥೆ ಇರುವುದಿಲ್ಲ. ಹಾಗಾದ್ರೆ ನಮ್ಮ ರಾಜ್ಯದಲ್ಲಿ ಬಡವರಂತ ಇಲ್ಲ, ಎಲ್ಲರೂ ಸಮಯಕ್ಕೆ ಸರಿಯಾಗಿ ಎಲ್ಲ ವ್ಯವಸ್ಥೆಯಲ್ಲೇ ಇರ್ತಾರೆ. ಅಂತ ನೀರಿನ ಬದಲಿಗೆ ಆತ ಕ್ಷೀರವನ್ನೇ ಕುಡಿಯುವುದು, ಹಾಲೇ ಕುಡಿಯುವುದು. ಹೌದು. ಅದರ ಬಗ್ಗೆ ಏನು ಯೋಚನೆ ಮಾಡುದು ಬೇಡ. ನಾನು ಮನೆಯಲ್ಲಿ ಹಾಲು ಕೊಡುವ ವ್ಯವಸ್ಥೆನೇ ಮಠದಲ್ಲಿ ಮಾಡ್ತೇನೆ. ಆದ್ರೆ ದನಗಳದ್ದು ಸ್ವಲ್ಪ ವ್ಯವಸ್ಥೆ ಕಡಿಮೆ ಆಗಿದೆ. ಗುರುಗಳೇ, ಆಳಿಗೊಂದು ನ್ಯಾಯ, ಅರಸನಿಗೊಂದು ನ್ಯಾಯ ಅಂತ ಇರಕೂಡದು. ವಿದ್ಯೆಯನ್ನು ಕಲಿಯುವ ಹೊತ್ತಿನಲ್ಲಿ ವಿದ್ಯಾರ್ಥಿಯಾದವ ಸುಖವನ್ನು ಅಪೇಕ್ಷಿಸಕೂಡ. ವಿದ್ಯಾಪುರಾಣ ನಾನು ವಿದ್ಯಾಭ್ಯಾಸಕ್ಕಾಗಿ ಗುರುಗಳೊಂದಿಗೆ ಗುರುಮಠಕ್ಕೆ ತೆರಳುತ್ತೇನೆ. ನನಗೆ ಒಳ್ಳೆ ವಿದ್ಯಾಭ್ಯಾಸವು ದೊರಕಲಿ, ಆದ್ದರಿಂದ ನೀವು ಆಶೀರ್ವದಿಸಬೇಕು. ಚಂದ ಮಾತಾಡ್ತಾನೆ. ಮಕ್ಕಳು ಹುಟ್ಟುವುದಿದ್ರೆ ದೊಡ್ಡವರಿಗೆ ಮಕ್ಕಳಾಗಿ ಹುಟ್ಟಬೇಕು. ಯಾಕಂದ್ರೆ ಮಾತಾಡ್ತು ಗಟ್ಟಿ ಉಂಟಲ್ಲ. ಇದು ಅಮ್ಮನ ಪಾಠ. ಹೌದಾ?
ಮನೆಯ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರು. ಅಂದ್ರೆ ಇಲ್ಲಿಂದಲೇ ಅದು ಆರಂಭ ಆಗ್ತದೆ. ಅದಕ್ಕೆ ಮಾದರಿಯೇ ಇವನು. ಇದು ಒಂದು ಕೇಳಲಿಕ್ಕೆ ಬಾಕಿ ಆಯ್ತು. ಹೇಳಿ. ಅದು ಇದ್ರೆ ಮಾತ್ರ ಕೊಟ್ರೆ ಸಾಕು. ಸಂಕೋಚ ಯಾಕೆ? ಅದೇ ಅದೇ ಹೇಳಿ. ಕೆಮ್ಮಿನ ಮಾತ್ರೆ ಉಂಟು. ಸ್ವಲ್ಪ ಜೋರು ಆರಂಭ ಆಗಿದೆ. ಇದ್ರೆ ಸಾಕು, ಇಲ್ಲಾಂದ್ರೆ ಬೇಡ. ಎಲ್ಲಿಯಾದ್ರೂ ನಮ್ಮ ಗುರುಮಠದಲ್ಲಿ ಆರಂಭ ಆದ್ರೆ ಎಲ್ಲಿಯಾದ್ರೂ ಇದ್ದವರಿಗೆ ಕೊಡಬಹುದಲ್ಲ. ಕಲಿಸುವಂತ ಆರೋಗ್ಯಕ್ಕಿಂತ ಹೆಚ್ಚಿನ ಭಾಗ್ಯ ಇನ್ನೊಂದಿಲ್ಲ. ಆ ಕಡೆ ಹೆಚ್ಚಿನ ಲಕ್ಷ್ಯ ಇದೆ. ಏನು ಹೆದರಿಕಿಲ್ಲ. ಸರಿ, ಮಗುವನ್ನು ಕೊಂಡು ವ್ಯವಸ್ಥೆ ನಾನು ರಾಜ ವೈದ್ಯರಿಲ್ಲಿದ್ದಾರೆ. ರಾಜ ವೈದ್ಯರಿದ್ದಾರೆ. ನೀವು ಅರಮನೆಯಲ್ಲಿ ಸುಖವಾಗಿರಿ. ನಾವು ಹೋಗುವ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ. ಹಾಗೆ ಕರ್ಕೊಂಡು ಹೋಗುದಾ? ಅಯ್ಯೋ, ಆತ ನನ್ನ ಮನೆಯೊಳಗೆ ನಡೆಸಿ ಅವನಿಗೆ ನಡೆದೇ ಅಭ್ಯಾಸ ಇಲ್ಲ. ಈಗ ನಾನೇ ಎತ್ತಿಕೊಂಡು ಹೋಗೋದು. ಮತ್ತೆ ಗುರುಗಳು ಎತ್ತಿಕೊಂಡು ಹೋಗ್ಬೇಕು. ಗುರುಗಳೇ, ಆ ಚಂದ ಒಮ್ಮೆ ನೋಡ್ಬೇಕು. ಬೇಡ, ಚಂದ ನೋಡುದು ಬೇಡ. ನಾನು ಹೊತ್ತುಕೊಂಡು ಹೋಗುವ ವ್ಯವಸ್ಥೆ ನಾನು ಮಾಡಿಕೊಳ್ತೇನೆ. ನಡ್ಕೊಂಡೇ ನಡ್ಕೊಂಡೆ ಹೋಗ್ತೇವೆ. ನೀವು ನಿಮ್ಮ ಅಷ್ಟಕ್ಕೆ ಅರಮನೆ ಒಳಗೆ ಇದ್ದು ಬಿಡಿ. ನಡೆದಾಡುವುದರಲ್ಲಿ ಎಷ್ಟು ಲಾಭ ಇದೆ. ಅಯ್ಯೋ, ಹೌದು. ಅದು ಗೊತ್ತಿಲ್ಲ. ಅದು ನಿಮಗೆಲ್ಲ ಗೊತ್ತಿಲ್ಲ. ಇವರಿಗೆ ಅದು ಅಭ್ಯಾಸ ಆಗಿದೆ. ಮೊದಲು ನಡೆಯದಿದ್ದದ್ದು ಈಗ ಎಷ್ಟು ಕಷ್ಟಕ್ಕೆ ಬಂದಿದೆ ಅಂತ ಕರ್ಕೊಂಡು ಹಾಗೆ ನೀವು ನಿಮ್ಮಷ್ಟಕ್ಕೆ ನಾನು ಹೊತ್ತುಕೊಂಡೇ ಹೋಗ್ತೇನೆ. ಹೋಗ್ತೇನೆ. ಅಮ್ಮನ ಆಶೀರ್ವಾದವನ್ನು ಪಡೆಯುವ. ತಾಯಿ ಆಶೀರ್ವಾದ ಭಾರಿ ಹಳತ್ತಿ. ಉತ್ತರೋತ್ತರ ಅಭಿವೃದ್ಧಿ ಆಗಲಿ. ತಂದೆ ಆಶೀರ್ವಾದಗಳು ಕೇಳಿ ನನ್ನ ಮಗ ವಿದ್ಯಾವಂತನಾಗಿ ಆದಷ್ಟು ಶೀಘ್ರವಾಗಿ ಗುರುಗಳಿಗೂ ಒಂದು ಗುರುಗಳಿಗೆ ಆಶೀರ್ವಾದ. ಅದು ಒಳ್ಳೆದಾಗಲಿ ಮಗು. ನಿನ್ನಿಂದ ಇಡೀ ವಂಶವೇ ಉದ್ಧಾರ ಆಗಲಿ. ಎತ್ತಿಕೊಂಡು ಹೋಗಿ ಎತ್ಕೊಂಡು ಹೋಗುದು. ನಡೆಸಿ ಹೋಗಬಾರ್ದು. ಇಲ್ಲ, ನನಗೆ ನಡೆದ ಅಭ್ಯಾಸ ಇಲ್ಲ. ಆದಿತ್ತು ನೀವು ಮುಂದುವರಿಸಿ. ಮಗನೇ, ಇದು ವಿಷಯ ಹೀಗೆಲ್ಲ ಆಯ್ತು. ನಿನ್ನ ತಂದೆ ತಾಯಿ ಭಾರಿ ಪ್ರೀತಿ ನನ್ನ ಕಳಿಸಿಕೊಟ್ಟಿದ್ದಾರೆ. ಎತ್ತಿಕೊಂಡು ಹೋಗುವ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಈಗ ಇಲ್ಲಿ ಒಂದು ಸಂಶಯ ಬಂದಿದೆ. ನೀನು ನನ್ನನ್ನು ಹೊತ್ತುಕೊಳ್ಳೋದ, ನಾನು ನಿನ್ನನ್ನು ಹೊತ್ತುಕೊಳ್ಳುವುದನ್ನು ಹೇಗೂ ಇರಲಿ. ಸ್ವಲ್ಪ ಹೊತ್ತು ನಾವು ನಡೆದುಕೊಂಡು ಹೋಗುವ. ಎಲ್ಲಿ ನಿನಗೆ ಕಷ್ಟ ಆಗ್ತದೆ ಅಲ್ಲಿಂದ ನನಗೆ ಎತ್ತಿಕೊಂಡು ಹೋಗುವ ಒಂದು ವ್ಯವಸ್ಥೆ ಮಾಡ್ತೇನೆ. ಅದರ ಒಟ್ಟಿಗೆ ಸಣ್ಣ ಸಣ್ಣ ಕಥೆಗಳನ್ನು ಹೇಳಿಕೊಂಡು ಮಗ ನಮ್ಮ ಮಠದತ್ತೆ ಮುಂದುವರಿಯುವ. ಬಾ ಮಠದತ್ತಿನ ಮುಂದುವರಿಯುವ. ಗುರುವರ ಬಾಲಕನ ತಾರಕಟಿಯೊಳಗಿಟ್ಟು ಕರೆತಂದು ಕಟಿಯೊಳಗಿಟ್ಟು ಕರೆತಂದು ಶುಭ ದಿನ ಆನೆ ಮುಖ ಮೈಮಂಗ ಪಕ್ಷ ಭೋಜ್ಯವರಿತು ವಿನಯದ ಸತ್ಕರಿಸುತ್ತ ಆನೆ ಮುಖ ಮೈಮಂಗ ವಿನಯದ ಪಕ್ಷ ಭೋಜ್ಯವರಿತು ಸತ್ಕರಿಸುತ್ತ ಗುರುವರ ಹೊರಟು ನೇರವಾಗಿ ನಡೆದಾಡಿಕೊಂಡು ಈ ಭಾಗಕ್ಕೆ ಬಂದಿದ್ದೇವೆ. ಇದುವೇ ನಮ್ಮ ಗುರುಮಠ ಮಗನೇ. ಇವತ್ತು ಆರಂಭವಾಗುವ ಈ ಶುಭ ದಿನವೇ ನಿನ್ನ ವಿದ್ಯಾರಂಭ ಮಗುವೆ. ಆದರೂ ಆ ಮಹಾ ಗಣಪತಿಯನ್ನು ಮನಸ್ಸಿನಲ್ಲಿ ನೆನೆಸಿಕೊಂಡು ಇವತ್ತೇ ನಿನ್ನ ವಿದ್ಯಾರಂಭಕ್ಕೆ ಆರಂಭವನ್ನು ಮಾಡ್ತೇನೆ ಮಗನೇ. ಅಷ್ಟರವರೆಗೆ ಬರೇ ಕೇವಲ ನೀನು ಮಾತ್ರ ಈ ಗುರುಮಠದಲ್ಲಿ ಇರುವುದಲ್ಲ, ಎಷ್ಟೋ ಜನ ಶಿಷ್ಯಂದರು ಈ ಗುರುಮಠದಲ್ಲಿ ಇದ್ದಾರೆ. ಅವರೆಲ್ಲ ಇಲ್ಲಿಗೆ ಬೇಕಾದ ಕೆಲವು ವ್ಯವಸ್ಥಿತವಾದ ವಸ್ತುಗಳನ್ನು ತರುವುದಕ್ಕಾಗಿ ಬೇರೆ ಬೇರೆ ಕಡೆಗೆ ಹೋಗಿದ್ದಾರೆ ಮಗನೇ. ಕೆಲವರು ಬರಲಿಲ್ಲ, ಕೆಲವರು ಎಷ್ಟೊತ್ತಿಗೆ ಬರ್ತಾರೋ ನನಗೇ ಗೊತ್ತಿಲ್ಲ, ಅವರಿಗೆ ಗೊತ್ತಿರುವುದಿಲ್ಲ. ಅಂತವರೆಲ್ಲರೂ ಸೇರಿದ ನಂತರ ಅವರಿಗೆಲ್ಲ ನಿನ್ನ ಪರಿಚಯ ಮಾಡಿದ ನಂತರ ಆಮೇಲೆ ನಿನ್ನ ವಿದ್ಯಾಭ್ಯಾಸ ಮುಂದುವರಿಸ್ತೇನೆ. ಆ ಮಗನಿಗೆ ಕುಳಿತು ಒಬ್ಬ ಆದ್ರೂ ಕಾಣುದಿಲ್ಲ. ಬರ್ತಾರೆ ನೋಡುವ. ಒಬ್ಬ ಬರ್ತಾನೆ. ಸರಿ, ಬಾ.
ಮಾಡಿಕೊಂಡು ನೀವೆಲ್ಲ ಇಲ್ಲಿಗೆ ಬರ್ತೀರಿ. ಮತ್ತೆ ಕೇಳುವಾಗ ನಿಮಗೆ ಏನು ಗೊತ್ತಿರುವುದಲ್ಲ, ಅಲ್ಲ ಅದನ್ನು ಮುಗಿಸಿ ಅಲ್ಲಿಗೆ ಮುಗಿ. ಅವತ್ತಿನಲ್ಲ ನಿನಗೆ ವರ್ಷ ಇಷ್ಟ ಆದ್ದು ಈಗಲೇ ನಿನಗೆ ಮುದುಕಿಯ ನೆನಪಾಗಿದೆ ಅಲ್ವಾ? ನನ್ನ ನೆನಪು ಅಲ್ಲ, ಬರುವಾಗ ಹೇಳಿದೆ ಅಲ್ಲ ಮುದುಕಿ ಅಂತ. ಗುರು ಉಪ್ಪಿಯೇ ನಮ್ಮ ಗುರು ಉಪ್ಪಿಯೇ ನಮ್ಮ ಮತ್ತೆ ಅದಕ್ಕಿಂತ ಜಾಸ್ತಿ ನೀನು ಎಲ್ಲಿಂದ ನಮ್ಮ ಗುರು ಉಪ್ಪಿಯೇ. ನೀನು ಎಷ್ಟು ದಿವಸ, ಎಷ್ಟು ತಿಂಗಳಿಂದ, ಎಷ್ಟು ವರ್ಷದಿಂದ ಈ ಗುರುಮಟ್ಟದಲ್ಲಿ ಇದ್ದಿ. ನೀನು ಎಲ್ಲಿಯಾದರೂ ಸ್ವಲ್ಪ ಒಂದು ಉದ್ಧಾರ ಆಗುವ ವ್ಯವಸ್ಥೆ ನಿನ್ನಲ್ಲಿ ಉಂಟು. ಅದೇ ಅದು ಯಾವುದಾದ್ರೂ ನಮಗೆ ತೊಂದರೆ ಇಲ್ಲ. ಯಾಕೆ ನೀನು ಹೇಳಿದ್ದೇನೆ, ನಾನು ಕೂಡ ಪುನರಾವರ್ತನೆ ಮಾಡಿದ್ರೆ ಏನಾಗ್ತದೆ ಗೊತ್ತಾ? ಈ ಮಠದ ಬೆಲೆ ಹೋಗ್ತದೆ. ನಾವು ನಮ್ಮ ಮಠ ಅಂದ್ರೆ ಎಲ್ಲ ಮಠದ ಹಾಗೆ ಅಲ್ಲ. ನಮ್ಮ ಮಠ ಅಂದ್ರೆ ಶಿಸ್ತುಬದ್ಧವಾದ ಮಠ ಅಂತ ಹೇಳುವುದು ನಿನಗೆ ಮೊದಲಿನಿಂದಲೇ ಗೊತ್ತಿದ್ದ ವಿಷಯ, ಹೌದಾ? ನಮ್ಮಲ್ಲಿ ಏನನ್ನು ಕೂಡ ಕೆಟ್ಟದನ್ನು ಹೇಳಿಕೊಡುವುದಿಲ್ಲ, ಒಳ್ಳೆ ಒಳ್ಳೆ ಮಾತುಗಳನ್ನೇ ನಾವು ಹೇಳಿಕೊಡುದು. ಯಾಕಂದ್ರೆ ಮುಂದಿನ ಜೀವನಕ್ಕೆ ಅದು ದಾರಿದೀಪವಾಗಿ ನಿಮಗೆ ಪರಿವರ್ತನೆ ಆಗ್ಬೇಕಾ, ಹೌದಾ? ನೀವು ಏನೋ ಕಲಿತೀರಿ. ನೀನು ಎಷ್ಟು ವರ್ಷ ಆಯ್ತು ಇಲ್ಲಿಗೆ ಬಂದು ಈ ಮಠಕ್ಕೆ ಸೇರಿ? ನೀನು ಯಾವಾಗ ಮಠಕ್ಕೆ ಬಂದು ಸೇರಿದ್ಯೋ ಅವತ್ತೇ ಕೆಲವು ಮಠದಲ್ಲಿ ಇದ್ದವರೆಲ್ಲ ಕಂಠಮಠ ಆಗಿ ಶುರುವಾಗಿದ್ದಾರೆ, ಹೌದಾ? ನೀನೆಂತ ಏನಮ್ಮ ತಡ ಅಂತ ನೀನೇನು ತಡ ಅಂತೇನು? ಬಾಯಿ ಬರುದಿಲ್ಲ, ಸ್ವಲ್ಪ ಬರುದಿಲ್ಲ. ಬರ್ತದ ಅವ ಕೂಲಿ ಆರಂಭ ಮಾಡಿದ್ದಾನೆ, ಮಂಗ ಜಾತಿ ಅವ ಬರ್ತಾರಲ್ಲ. ನಿನಗೆ ಬಾಯಿ ಸ್ವಲ್ಪ ಮಾತನಾಡೋದು, ಸ್ವಲ್ಪ ಹಿಂದೆ ಹೋದ್ರೆ ಬಿದ್ದ ಅವ್ರದ್ದೆಲ್ಲ ಹುಡಿಯಾಗಿ ಓದಿಲ್ಲ. ಆಕೆ ಸ್ವಲ್ಪ ನೋಡಿಕ. ಇದು ನಿನ್ನ ಕೂತ್ಕೊಳ್ಳಿ, ಎಲ್ಲ ಕೂತ್ಕೊಳ್ಳಿ, ಮನೆ ಕೂತ್ಕೊಳ್ಳಿ, ಎಲ್ಲ ನಾಯಿ ನೆಲದಲ್ಲಿ ಕೂತ್ಕೊಳ್ಳೋದು, ಇಲ್ಲಿ ಕೂತ್ಕೊ ಆಯ್ತಾ? ಇಲ್ಲಿ ಆಯ್ತಾ? ಕೂತ್ಕೊಳ್ಳಿ. ನಾನು ಹೇಳಿದಂತ ಪಾಠಗಳನ್ನೆಲ್ಲ ನಿನ್ನೆಲ್ಲ ಹೇಳಿಕೊಟ್ಟದನ್ನ ಕಲ್ತುಕೊಂಡು ಬಂದಿದ್ದೀರಾ? ನಿನ್ನೆ ಬೆಳಿಗ್ಗೆ ಶ್ಲೋಕ ಹೇಳಿಕೊಟ್ಟಿದ್ದೇನೆ, ಹೌದಾ? ನಿನಗೆ ಶ್ಲೋಕ ಬರೋದು ಭಾರಿ ಕಷ್ಟ. ನಿನಗೆ ಯಾವ ಜನ್ಮಕ್ಕೆ ನಿನಗೆ ಶ್ಲೋಕ ಬರುದು? ನಿನ್ನೆ ಹೇಳಿಕೊಟ್ಟ ಶ್ಲೋಕ ಬರೆದುಕೊಂಡು ಬಂದಿರಾ? ಹೇಳಲಿಕ್ಕೆ ಬರ್ತದಾ? ನೋಡ, ನಿಂತುಕ ನೋಡು. ನಾನು ನೀವು ಹೇಳಿದ ಶ್ಲೋಕವನ್ನು ಮನಸ್ಸಿನಲ್ಲಿ ಮನನ ಮಾಡುತ್ತಾ ಮನೆಗೆ ಹೋದೆನು ಗುರುಗಳೇ. ಅಲ್ಲಿ ನನ್ನ ಅಜ್ಜಿ ಹೇಳಿದ್ರು, ನೀನು ವಿದ್ಯೆಯನ್ನು ಕಲಿತು ಒಳ್ಳೆ ಬಳಲಿರ್ಪೆ ಮಗನೇ. ಹಾಗೆ ಗಂಜಿಯನ್ನು ಉಂಜಿಸ್ಲಿಕ್ಕೆ ಹೇಳಿದ್ರು ಗುರುಗಳೇ. ನಾನು ಗಂಜಿಯನ್ನು ಉಂಜಿಸಿದೆ, ಗಂಜಿ ಮೇಲೆ ಬಿತ್ತು, ವಿದ್ಯೆ ಅಡಿಗೆ ಬಿತ್ತು, ಮರ್ತೋಯ್ತು ಗುರುಗಳೇ. ಅದಲ್ಲ ಮಗ, ಯಾವತ್ತೂ ಗಂಜಿ ಮೇಲೆ ಬೀಳ್ತಾರೆ. ನೀನು ಈ ಜನ್ಮಕ್ಕೆ ಒಳ್ಳೇದಾಗುದಿಲ್ಲ. ನೀನು ಯಾವಾಗ ಕೂದಲು ತಲೆ ಊಟಲ ಇಟ್ಟು ಅದನ್ನು ತುಂಡು ಮಾಡ್ತೀಯ, ಅವತ್ತು ನೀನು ಸ್ವಲ್ಪ ಇದಾಗ್ತಿ, ಒಳ್ಳೇದಾಗ್ತಿ. ಆಯ್ತಾ ಮಗ? ಗಂಜಿ ಅಡಿಯಲ್ಲಿ ಉಂಟ ಮೇಲೆ ಉಂಟ? ಈಗ ಅದು ಅಲ್ಲೇ ಇರ್ಲಿ ಮಗ. ಸರಿ ಆದ್ರೆ ಉಳಿತದೆ, ಇಲ್ಲದ್ರೆ ನಾಳೆ ಬೆಳಿಗ್ಗೆ ಹೋಗ್ತದೆ. ಆಯ್ತಾ? ನೀನೇನ್ ಮಾಡಿದ್ದೆ? ನಿನ್ನೆ ಹೇಳಿಕೊಟ್ಟದನ್ನು ಕಳ್ಕೊಂಡು ಬಂದಿದ್ಯಾ? ಹೇಳು ನೋಡು, ನಾನು ಹೇಳಿದ ಪಾಠವನ್ನು ಹೇಳುದು. ನಿಮಗೆ ಇನ್ನು ಯಾವಾಗ ಒಸಾಯ ಆಗ್ತದೆ ಅಂತ ಹೇಳಿಕ್ಕೆ ಆಗುದಿಲ್ಲ ಮಗ. ನೀವೆಲ್ಲ ಯಾವಾಗ ಉದ್ಧಾರ ಆಗ್ತೀರಿ, ಏನಾಗ್ತೀರಿ? ಇಂಥ ಒಂದು ಮಠದಲ್ಲಿ ನನ್ನಂತೊಬ್ಬ ಗುರು ಇರುವಾಗಲೂ ನೀವು ಒಳ್ಳೇದಾಗಿದ್ರೆ ಮತ್ತೆ ಈ ಜನ್ಮದಲ್ಲಿ ನೀವು ಒಳ್ಳೇದಾಗ್ತೀರ? ಯಾರ್ಯಾರು ಹೇಳಿಕೊಟ್ಟದನ್ನು ಪುನಃ ಬಂದು ನೀವು ಇಲ್ಲಿ ಹೇಳಿದ್ರೆ ಏನು ಗುಣ ಮಗ? ಏನಿಲ್ಲ. ಏನಾದ್ರೂ ನೀವು ಸ್ವಲ್ಪ ಸ್ವಾಭಾವಿಕವಾಗಿ ನಿಮ್ಮದನ್ನೇ ಪ್ರಯೋಗ ಮಾಡಿದ್ರೆ ಮುಂದಕ್ಕೆ ನೀವು ಒಳ್ಳೇದಾಗ್ಲಿಕ್ಕೆ ಆಗ್ತದೆ. ಇಲ್ಲದ್ರೆ ಏನು ಪ್ರಯೋಜನ ಇಲ್ಲ. ಅವರು ಪ್ರಯೋಜನ ಇಲ್ಲ, ನೀವು ಪ್ರಯೋಜನ ಇಲ್ಲ. ಒಟ್ಟಿನಲ್ಲಿ ಕಲಿಸುವ ಗುರು ಕೂಡ ನಾನು 0 ಭಾಗಕ್ಕೆ ಹೋಗ್ಬೇಕಾಗ್ತದೆ. ಇನ್ನಾದ್ರೂ ಒಳ್ಳೆಯ ರೀತಿಯಿಂದ ಕಲಿಯುವ ವ್ಯವಸ್ಥೆ ಮಾಡಿ. ನೀನು ಹೇಗಿದ್ದೀಯ ಸುಂದರ? ನೋಡ, ನಿನ್ನೆ ಹೇಳಿಕೊಟ್ಟದನ್ನ ಹೇಳಿಕೊಟ್ಟು ಬಾಯಿ ಪಟ್ಟ ಬರ್ತಾರೆ ನಿನಗೆ. ಒಂದು ನೋಡು, ಒಳ್ಳೆ ಚಂದದಲ್ಲಿ ಒಂದು ಪದ್ಯ ಹೇಳು ನೋಡುವ. ಯಾವ್ದಾದ್ರು ನಿನಗೆ ಬರುವುದು ಹೇಳಿದ್ರೆ ಸಾಕು. ನೀನೆಲ್ಲಿಯಾದ್ರೂ ಭೂತ ಸ್ಥಾನಕ್ಕೆ ಹೋಗಿ ಪ್ರತಿಷ್ಠೆ ಮಾಡೋದು ಒಳ್ಳೆಯದಿಲ್ಲ. ಒಳ್ಳೆ ಒಂದು ಪದ್ಯ ಹೇಳು ನೋಡು. ಕಲಿಸಿದ ಭಾಷೆಯಲ್ಲಿ ಹೇಳಾಯ್ತು, ಬೇರೆ ಭಾಷೆಯ ಪ್ರಯೋಗ ಮಾಡಬೇಡ. ಧರಣಿ ಮಂಡಲ ಮಧ್ಯ ಬೇಡ, ಅದು ಬೇಡ. ಅದು ಇತ್ತೀಚಿನ ಪದ್ಯ. ಸ್ವಲ್ಪ ಒಳ್ಳೆ ದೇವರ ಪದ್ಯ ಹೇಳೋದು. ಅದು ಸುಳ್ಳು ತುಳು ಆಗಬಹುದು. ಬೇಡ 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 ಬೇಡ. ನಮ್ಮಲ್ಲಿ ಆ ಭಾಷೆಯೇ ಇನ್ನು ಬರಬಾರ್ದು. ನಮ್ಮಲ್ಲಿ ಈ ಭಾಷೆಯನ್ನೇ ಮುಂದುವರಿಸಿಕೊಂಡು ಹೋಗುವ. ಅದು ಬಂದೇ ಈ ಪರಿಸ್ಥಿತಿ ಹೀಗೆ ಆಗ್ತದೆ. ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮ ಒಳಗೆ ಆರು ಯಾರು? ನೀವು ಕಲಿತದ್ದು ಸಾಕು. ನಿಮ್ಮ ಒಂದು ವಿಭಾಗ ಹೀಗೆ ಇರಲಿ. ಇನ್ನೊಂದು ವಿಭಾಗವನ್ನು ಒಳ್ಳೇದು ಮಾಡ್ಲಿಕ್ಕೆ ಆಂತರನ್ನು ನೋಡ್ತೇವೆ. ಇವತ್ತು ಇಷ್ಟವರೆಗೆ ಏನು ತಮಾಷೆ ಒಂದೆರಡು ಮಾತು ನಿಮ್ಮೊಟ್ಟಿಗೆ ನಾನು ಕೂಡ ಸೇರಿ ಮಾತನಾಡಿದ್ದೇನೆ. ಇದು ನನಗೆ ಗುರುಗೆ ಗೊತ್ತಿಲ್ಲ ಅಂತಲ್ಲ. ಇವತ್ತು ಇದು ಅಲ್ಲ, ಅದು ಇವನು, ಇದು ಅಲ್ಲ, ಇದು ಅಲ್ಲ. ನೀವು ಇಷ್ಟವರೆಗೆ ಹೇಳಿದ್ರೆ ನಮ್ಮ ನೀನು ಹಾಗೆ ಹೇಳಿದ ಭಾಷೆ ಈಗ ಇವ ಪ್ರಯೋಗ ಮಾಡಿದಾಗ ಫುಟ್ಬಾಲ್ ಎಂದು ನೀವು ಇಷ್ಟರವರೆಗೆ ಹೇಳಿಲ್ಲ. ಹೇಳಲಿಕ್ಕೆ ಮನೆಯಲ್ಲಿ ಇಂಥದೊಂದು ಉಂಟು ಅಂತೇಳಿ. ನಮ್ಮ ಮನೆಯಲ್ಲಿ ಇರುವುದಲ್ಲ, ಇದು ಮಠ, ಇದು ಮನೆಯಲ್ಲಿ ಇರುವುದಲ್ಲ. ಮಠದಲ್ಲಿ ಇಷ್ಟವರೆಗೆ ನಾವು ನೋಡ್ಲಿಲ್ಲ. ನೋಡ್ಲಿಕ್ಕೆ ಅದು ನಾವು ಇದನ್ನು ನೋಡಿದಲ್ಲ. ಈ ಮಗುವನ್ನು ಇಷ್ಟವರೆಗೆ ನಾವು ಈ ಮಠದಲ್ಲಿ ನೋಡ್ಲಿಲ್ಲ. ಮಗು ಚಂದ ಬೇಕು, ಹೆಸರು ಹೇಳಲಿಕ್ಕೆ ಉಂಟು. ಅದು ತಂದೆ ತಾಯಿಗಳು ಚಂದ ಇದ್ರೆ ಮಾತ್ರ ಮಕ್ಕಳು ಚಂದ ಆಗುದು. ಈಗ ನೀನು ಚಂದ ಇದ್ಯಾ?
ಇಲ್ಲೋ ನೀನು ಚಂದ ಇಲ್ಲ, ನೀನು ಯಾವ್ದಕ್ಕೂ ಆಗಿಲ್ಲ, ಮಾಂಸಕ್ಕೆ ಆಗಿದ್ದಷ್ಟೇ. ಗುರುಗಳೇ ನೀನು ಚಂದ ಅದಕ್ಕೆ ಬೇಡಿಕೆ ಇಲ್ಲ ಗುರುಗಳೇ. ನಿನ್ನ ಬೇಡಿಕೆ ಬೇಡ, ಈ ಬೇಡಿಕೆ ಮಾಡಿ ಯಾರ್ಯಾರೆಲ್ಲ ಗಡಿ ಮುಟ್ಟಿದ್ದೋ ಯಾರಿಗೂ ಗೊತ್ತು. ನಿನ್ನ ತಂಡ ನಾಯಿಗಳು ಹೆಚ್ಚಿನ ಸ್ವಲ್ಪ ಒಳ್ಳೆಯವರಾಗಿರ್ಬೇಕು, ಅದು ನೋಡುವಾಗಲೇ ಅಂತ ಜಾಸ್ತಿ. ಅವನ ಕತೆ ಮತ್ತೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸಂಗತಿ ಏನಂತ ಹೇಳಿದ್ರೆ, ಇವರು ಬೇರೆ ಯಾರಲ್ಲ, ಈ ಹುಡುಗ ನಮ್ಮ ಮಹಾರಾಜರ ಮಗ, ಹಿರಣ್ಯಕಶ್ಯಪರ ಮಗನೆಂದ್ರೆ ಇವನೇ. ಈ ಮಗುವನ್ನು ಪ್ರಥಮ ಬಾರಿಗೆ ನಮ್ಮ ಈ ಗುರುಮಠಕ್ಕೆ ಸೇರಿಸಿ ಇಲ್ಲಿಂದ ಒಳ್ಳೆಯ ಒಂದು ವಿದ್ಯಾಭ್ಯಾಸ ಈ ಮಗುವಿಗೆ ಕೊಟ್ಟು ಮುಂದೆ ಈ ಮಗುವಿನ ಜೀವನ ಭವಿಷ್ಯದಲ್ಲಿ ಒಳ್ಳೆಯದಾಗುವುದಕ್ಕೆ ಪ್ರಯತ್ನ ಮಾಡಬೇಕಾಗಿ ರಾಜ ಮತ್ತು ರಾಜನ ಪತ್ನಿ ನೇರವಾಗಿ ಇಲ್ಲಿಗೆ ಕೊಟ್ಟು ಕಳಿಸಿದ್ದಾರೆ. ಈ ಮಗನಿಗೆ ಇವತ್ತಿನಿಂದಲೇ ವಿದ್ಯಾಭ್ಯಾಸ ಆಗುತ್ತದೆ. ಇವತ್ತಿನಿಂದ ದಾಖಲಾತಿಯೇ ಮಾಡ್ಬೇಕಷ್ಟೇ, ಅದೆಲ್ಲ 5-6 ಆಗಿದೆ. ಆಯ್ತಾ? ಹೆಸರು ಪ್ರಹ್ಲಾದ. ಹೊರ್ಲಾಗದ್ರೆ ಒಳ್ಳೆ ಚಂದ ಇದ್ದಾರೆ. ನಿನ್ನಾಗೆಲ್ಲ ನಿನ್ನ ಮುಸುಡಿ ಎದುರಿಗೆ ಬರ್ತದೆ. ಈ ಹಳ್ಳಿಗೆ ನೀನು ಯಾವಾಗ ಸರಿಗೆ ಆಗ್ತೇನೋ ದೇವರಿಗೆ ಗೊತ್ತು. ತಾಯಿಯಲ್ಲಿ ಹೇಳು ಮಾರಾಯ, ಸರಿಗೆ ಅಂತ ಹಾಕಿ ಇನ್ನು ಯಾವಾಗ ಆಸೆ ಮಾಡಿ ನೀವು ಮನೆಗೆ ಹೋಗ್ಲಿಕ್ಕೆ ಪುರ್ಸೋದಿಲ್ಲ. ಅದೇ ಕತೆ. ಇನ್ನು ಮನೆಗೆ ಹೋಗುದಲ್ಲ, ಇನ್ನು ಊರಿಗೆ ಹೋಗ್ಲಿಕ್ಕೆ ಅಂದ್ರೆ ಸ್ವಲ್ಪ ಪ್ರಾಯ ಬರುವಾಗ ನೀನು ಹೋಗ್ಲಿಕ್ಕಿಲ್ಲ. ನಿನ್ನ ನೋಡುವಾಗ ನಿನ್ನ ಅವಸ್ಥೆ ಒಂದು ಸ್ವಲ್ಪ ಏನಾದರೂ ಪಾರಿತೋಷಕ ಬಂದ್ರೆ ನಿನ್ನನ್ನು ಕೇಳಲಿಕ್ಕಿಲ್ಲ ಮತ್ತೆ. ಆಯ್ತು, ಮನೆಗಾದ್ರೂ ಹೋಗಿ ತಂದೆ ತಾಯಿಯ ಒಂದು ಮರ್ಯಾದೆಯನ್ನು ಉಳಿಸು. ಆಯ್ತಾ? ನಾಳೆ ಇಲ್ಲಿ ಆದ್ರೂ ಊರಿನವ್ರ ವ್ಯಾಪ್ತಿ ಪ್ರದೇಶದಲ್ಲಿ ಇಲ್ಲ ಅಂತ ಹೇಳೋದು ಬೇಡ. ಆಯ್ತು ಮಗನೇ? ಈಗ ಹುಡುಗನನ್ನು ಕೂತೊಳಿದ್ರಲ್ಲ, ಮಗನೇ ಇಲ್ಲಿ ಕೂತುಕ ಪದ್ಮಾಸನವನ್ನು ಹಾಕಿ ಕೂತೊಳ್ಬೇಕು. ಹಾಗೆ ನೀನು ಅದನ್ನೇ ಮಾಡುವುದಕ್ಕೆ ಅಷ್ಟೇ. ಯಾಕಂತ ಹೇಳಿದ್ರೆ ಇದೆಲ್ಲ ಒಂದು ಒಳ್ಳೆ ಗಂಧದಲ್ಲಿ ನಮ್ಮ ಮಠ ಅಂತಂದ್ರೆ ಒಳ್ಳೆ ಮಠ ಆಗಬೇಕು, ಎಲ್ಲರಾಗಿ ಕೆಟ್ಟ ಮಠ ಆಗಬಾರ್ದು. ಮಗನೇ ನೋಡು, ಮೊಳನ ನೀರಿಗೆ ಹಾಕಿದರೆ ಮಗನೇ, ಯಾವಾಗಿಲ್ಲಾಗಿ ಎಲ್ಲೆಲ್ಲಿ ಬರೆಯುವುದಲ್ಲ ಮಗ, ಒಂದು ಬೆರಳಿನ ತುದಿಯಲ್ಲಿ ಕಷ್ಟದಲ್ಲಿ ಆದರೂ ಮೊದಲ ಅಕ್ಷರವನ್ನು ಇಲ್ಲಿಯೇ ಬರೆಯುವುದು ಮಗ. ಬರಿ ಮಗ ಬರಿ. ಮೇಲು ಪಂಕ್ತಿಯ ಬರೆದು ಬಾಲಕ ನೀನಿದ ಬರೆಯಲೇ, ಬಾಲಕ ನೀನಿದ ಬರೆಯಲೆ ಶ್ರೀಲಕ್ಷ್ಮಿ ಲೋಲನೆನ್ನುತ್ತ ಬರೆದ ಕಾಲಲೋಚನ ಸುನಾಮವಧೂವರ ಮೇಲು ಪಂಕ್ತಿಯ ಬರೆದ, ಮೇಲು ಪಂಕ್ತಿಯ ಬರೆದ. ನಾನು ಹೇಳಿದಾಗೆ ಒಂದೊಂದೇ ಅಕ್ಷರವನ್ನು ಬರಿಬೇಕು ಮಗನೇ, ಎಲ್ಲಿ ತಪ್ಪು ಅಂತಿಲ್ಲ ಮಗ. ಯಾವತ್ತೂ ನಾವು 1 2 ಸಲ 3 ಸಲ ಹೇಳುವ ಸ್ಥಿತಿ ಬರಬಾರದು ಮಗನೇ. ಗುರುವಾದವನು ನಾನು ನಿನಗೆ ಯಾವ ಶಬ್ದವನ್ನು ಹೇಳಿಕೊಡ್ತೇನೋ ಅದನ್ನೇ ಪ್ರಥಮ ಬಾರಿಗೆ ಅಷ್ಟು ಚಂದವಾಗಿ ಬರೀತಾ ಹೋಗು ಮಗ. ಅದೇ ರೀತಿಯಲ್ಲಿ ನೀನು ಮುಂದುವರಿತಾ ಹೋದ್ರೆ ನಿನ್ನ ಜೀವನ ಮುಂದಕ್ಕೆ ಒಳ್ಳೆಯದಾಗುವುದಿಲ್ಲ, ಯಾವ ಅನುಮಾನವಿಲ್ಲ ಮಗನೇ. ಮೇಲಿನ ಪಂಕ್ತಿಯಲ್ಲಿ ಬರಿಬೇಕು ಮಗ. ಈಗ ಪಾ ಲಾ ಲೋ ಚ ನ ಬರಿ ಮಗನೇ. ಇದು ಒಳ್ಳೆ ರಭಸಲ್ಲಿ ಬರೀತಿಲ್ಲ ಮಗನೇ. ಮತ್ತೆ ಇಷ್ಟು ಬೇಗ ಬಂದು ಇಷ್ಟು ಅವ ಬೇಡದ ಅಷ್ಟು ರಭಸಲ್ಲಿ ಬರೀತಾರೆ. ಅದಲ್ಲ ಗುರುಗಳೇ, ನೀವು ಹೊಸ ಅವರು ಬರುವಾಗ ಉದ್ದದ್ದು ಕೊಡುದಲ್ಲ, ಇಷ್ಟಿಷ್ಟು ಕೊಡುವ, ಮತ್ತೆ ಉದ್ದದ್ದು ಕೊಡುವ ಗುರುಗಳೇ. ನೀವು ಎಂತ ಬಂದಾಗ ಉದ್ದದ್ದು ಕೊಡ್ತಾರೆ ಎಂತ? ಈಗ ಗುರು ನೀನೋ ನಾನು, ಅನುಮಾನ ಬಂದಿಲ್ಲ. ನಿನ್ನ ಅವಸ್ಥೆ ನೋಡುವ, ಗುರು ನೀನೋ ನಾನು ಅವಸ್ಥೆ ಹೇಳಿಲ್ಲ. ನೀನು ಮತ್ತೆ ಇಲ್ಲಿಂದ ಮಗ ಉದ್ಧಾರ ನೀನು ಇವತ್ತೇ ಇಷ್ಟು ತೋರಿಸಿ ನೀನು ಇಷ್ಟ ಆಗುವ ನೀನು ಎಷ್ಟು ಇರ್ತಂತ ಇರುವುದೀಗ ಅನುಮಾನ ತೊಂದರೆ ಇಲ್ಲ. ಆದ್ರೆ ನಿನಗೆ ಬೇಕಾದ್ರೆ ಅಭ್ಯಾಸ ಮಾಡೋದ್ರೆ ಯಾವ ಕಾಲಕ್ಕೂ ಬೇಡ ಮಗ. ಆಯ್ತಾ? ಬಾಲಲೋಚನ ಬರ್ತೀಯ ಮಗ. ಬಾಲಲೋಚನ ಕೈಲಾಸವಾಸ ವೈಕುಂಠವಾಸ ಪಾರ್ವತೀ ರಮಣ ಲಕ್ಷ್ಮೀ ರಮಣ ಶಿವ ಶಂಕರ ನಾರಾಯಣ. ಅಯ್ಯೋ ಹಾಗೆಲ್ಲ ಮಗುವೆ. ಹಾಗಲ್ಲ ಮಗುವೆ ಕೇಳು, ನಾಗಭೂಷಣ ನಿರ್ದು ಬೇಗದಿ ಬರೆಯನು, ನಾಗಸಾಯನನು ಬರೆದನು ಬಾಲಕ ನಾಗದಿ ಕೋಶದೋಳು. ಮಗುವೆ ಪ್ರಥಮ ಬಾರಿಗೆ ತಪ್ಪು ಬರೀತದೆ ಇದ್ದದ್ದೇ ಮಗ. ಅದು ನೀನಂತಲ್ಲ, ಎಲ್ಲಾ ಮಕ್ಕಳು
ಪ್ರಥಮ ಬಾರಿಗೆ ತಪ್ಪೇ ಬರೀತಾರೆ. ಗುರು ಏನು ಹೇಳಿಕೊಡ್ತಾರೆ ಅದನ್ನು ಬರೆಯುವಂತ ಸ್ಥಿತಿ ಅವರಲ್ಲಿ ಇರುವುದಿಲ್ಲ. ಮತ್ತೆ ಇದ್ದ ಮಕ್ಕಳು ಜನ್ಮದಲ್ಲಿ ಎಷ್ಟು ವರ್ಷ ಇದ್ದು ಕೂಡ ತಪ್ಪು ಬರೀತಾರೆ ಸರಿ ಬರುವುದಿಲ್ಲ. ಆದ್ರೂ ಕೂಡ ಮಗ ಆಗ ಬರೆದ ಹಾಗೆ ಈಗ ಇಲ್ಲಿ ಬರಿಬೇಕು ಮಗ. ನಾನು ಹೇಳ್ತೇನೆ, ನಾಗಾಭರಣ, ಪಾರ್ವತೀ ರಮಣ, ಕೈಲಾಸವಾಸ, ಶಿವಶಂಕರ, ಶ್ರೀಹರಿ. ಇವ ಮೊದಲ ಬಾರಿ ಬಂದ ಕಾರಣ ನಿಮ್ಮನ್ನು ನೋಡಿ ಸ್ವಲ್ಪ ಹೆದರಿದ್ದಾರೆ. ನೀವು ಸ್ವಲ್ಪ 4 ದಿನ ನನ್ನೊಟ್ಟಿಗೆ ಕಳಿಸಿ, ನಾನೊಂದು ಹಂತಕ್ಕೆ ತಯಾರು ಮಾಡಿ. ನೀನು ಹಾಗೆ ಒಂದು ಹಂತಕ್ಕೆ ಬಂದಿದ್ದಿ, ನೀನು ಹಂತಕ್ಕೆ ತಯಾರು ಮಾಡೋ ಅಗತ್ಯ ಇಲ್ಲ. ನೀನು ಈಗಲೇ ಒಂದು ಹಂತದಲ್ಲಿ ಇದ್ದಿ. ಈ ಹಂತವನ್ನೇ ನೀನು ಮುಂದುವರಿಸಿಕೊಂಡು ಹೋದ್ರೆ ಉಂಟಲ್ಲ, ನೀನೊಂದು ಹಂತಕ್ಕೆ ಬರ್ತಿ. ಆಯ್ತಾ ಮಗನೇ? ನಿನಗೆ ನಾನು ಎಷ್ಟು ಹೇಳಿಕೊಟ್ಟಿದ್ದೀನಿ ಅದು ಹೇಳಿಕೊಳ್ಳುವುದಿಲ್ಲ ಅಲ್ಲ ಮಗನೇ. ಶಿವ, ಹರಿ, ಹರ, ಹರಿ, ಈಶ್ವರ, ಶ್ರೀಹರಿ, ಶಂಭು, ಶ್ರೀಹರಿ. ಬರುವುದೇ ಇಲ್ಲ ಮಗನೇ, ಎಂತ ಕರ್ಕೊಂಡು ಹೋಗುದಲ್ಲ ಮಗ. ನೋಡಿ, ನಾನು ಇಷ್ಟು ಕಷ್ಟದಲ್ಲಿ ನಿನಗೆ ಹೇಳಿಕೊಟ್ರು ಬರುವುದಿಲ್ಲ ಮಗ. ನೀನೀಗ ಇಷ್ಟು ನಾನು ಹೇಳಿಕೊಟ್ರು ನಿನಗೆ ಬರುವುದಿಲ್ಲ ಅಂತ ಆದ್ರೆ ಅದು ನಿನ್ನ ಮೇಲೆ ಬೀಳುವುದಿಲ್ಲ, ಅಪವಾದ ನನ್ನ ಮೇಲೆ ಬೀಳ್ತದೆ. ಎಲ್ಲಿಂದ ಬೀಳ್ತದೆ? ನಿನ್ನ ತಂದೆ ತಾಯಿ ಪೆಟ್ಟು ಒಂದು ಸಂಗತಿ, ಪೆಟ್ಟು ಹೊಡಿಲಿಕ್ಕೆ ಆಗ್ತದ? ಪೆಟ್ಟು ಅದು ಒಂದು ಸಂಗತಿ ಮಾಡುವ ಮಗ. ಅದು ಈಗ ಆಗಲಿಕ್ಕಿಲ್ಲ, ಇವನಿಗೆ ಬರ್ಲಿಕ್ಕೆ ಬರ್ತದೆ. ಯಾಕೆಂದ್ರೆ ಅಲ್ಲಿ ಒಂದು ಮಾತು ಬಂದಿದೆ ನಿನ್ನ ತಾಯಿಯ ಬಾಯಿಂದ, ಶಿಕ್ಷೆಯೇ ಶಿಕ್ಷಣದ ಮೂಲ. ಯಾವಾಗಲೂ ಶಿಕ್ಷೆ ಕೊಡುವಾಗ ನಿನಗೆ ಬರುವುದೇ ಇಲ್ಲಲ್ಲ ನಿನಗೆ ಕೈಲಿಕ್ಕೆ ಸಂಕಟ ಇದೆ, ನಿನಗೆ ಬರುವುದೇ ಇಲ್ಲಲ್ವಾ? ನಾನು ಕರ್ಕೊಂಡು ಬಂದು ನಿನಗೆ ಇಷ್ಟು ವಿದ್ಯೆ ಬರುವುದಿಲ್ಲ ಅಂತ ಹೇಳಿದ್ರೆ ನಾನು ಮತ್ತೆ ಗುರು ಯಾಕೆ? ನಿನಗೆ ಬರುವುದಿಲ್ಲಲ್ವಾ? ಜನ್ಮದವರೇ ಅವ ತೋರಿತಾರೆ ಇಷ್ಟಿಷ್ಟೇ ಮಾಡಿ ಗುರುಗಳೇ ಅಲ್ವಾ? ನಿನ್ನ ಇಷ್ಟಿದ್ದು ನಿನ್ನ ಕೈ ಗಂಟು ಮುರಿತೇನೆ, ಈಗ ಕೈಲಿನ ಸಂಕಟ, ಈಗ ಚರ್ಮ ಸುಳಿತೇನೆ. ದೊಡ್ಡವರ ಮಕ್ಕಳಿಗೆ ಹೊಡಿಲಿಕ್ಕೆ ಆಗ್ತಾರ? ಪಾಪದವರ ಮಕ್ಕಳಿಗೆ ಹೊಡೆದ್ರೆ ಕೇಳುವವರಿಲ್ಲ. ಮತ್ತೆ ದೊಡ್ಡವರ ಮಕ್ಕಳಿಗೆ ಹೊಡಿದ್ರೆ ನಿಮಗೆ ಎಷ್ಟು ಹೊಡೆದ್ರು ನಿಮ್ಮಲ್ಲಿ ಯಾರು ಬರ್ಲಿಕ್ಕಿಲ್ಲ. ಸಂಗತಿ ಹೀಗೆ ಮಾಡುವ ಮಗ. ನಿನಗೆ ಹೇಗೂ ಸರಿಯಾಗಿ ಬರುವುದಿಲ್ಲ. ಬರುವುದಿಲ್ಲ ಅಂತ ಆದ್ರೆ ಒಂದು ಸಲ ನಿನ್ನ ಅರಮನೆಗೆ ಕರ್ಕೊಂಡು ಹೋಗ್ತಾರೆ. ಹೆಚ್ಚಿನ ಅಂಶ ತಂದೆ ತಾಯಿಗಳ ನೆನಪಾಗಿರ್ಬೇಕು. ಇಲ್ಲಿ ಕೊಟ್ಟ ಹಾಲು ನಿಮಗೆ ಸಾಕಾಗುವುದಿಲ್ಲ. ಈ ಎಷ್ಟು ಸಮಯ ಆಯ್ತು ಹಾಲು ಕೊಡೋದು? ಹೀಗೆ ಇದೆ, ನೀನು ತೋರ ಬೀಳುವುದೇ ಇಲ್ಲ. ಸ್ವಲ್ಪ ಹಾಲೆಲ್ಲ ಕೊಟ್ಟು ಅಲ್ಲಿಂದ ವ್ಯವಸ್ಥೆ ಮಾಡಿ ತಂದೆ ತಾಯಿಗಳ ನೆನಪೆಲ್ಲ ಆದ್ರೆ ಸರಿ ಕಲಿಯಿಲ್ಲ. ಹಾಗೆ ಒಂದು ಸಲ ತಂದೆ ತಾಯಿಗಳಲ್ಲಿ ಹೋಗಿ ಬರ್ತಾರೆ. ಮನೆಗೆ ಹೋಗ್ಬೇಕು, ಮತ್ತೆ ಮನೆಗೆ ಹೋಗ್ಬೇಕಂದ್ರೆ ನೀವು ಹೋಗುದು ಬೇಡ. ಈಗ ಮನೆ ಇಲ್ಲ, ಮತ್ತೆ ಮನೆಗೆ ಹೋಗುದಿಲ್ಲ. ನೀವು ನಾಳೆ ಬರುದಿಲ್ಲ, ನೀನು ಬರುದಿಲ್ಲ. ಮತ್ತೆ ನಿನ್ನ ಈ ಪರಿಸ್ಥಿತಿಯಲ್ಲಿ ಇದನ್ನು ಯಾರು ಮಾಡುದು? ನಾಳೆ ಬರುವುದಿಲ್ಲ ನೀವು. ಮತ್ತೆ ಬರುದಿಲ್ಲ. ಅಪ್ಪನಿಗೆ ಬೇಟೆಗೆ ಹೋಗಿ, ಅಮ್ಮನಿಗೆ ಸಂತೆಗೆ ಹೋಗ್ಲಿಕ್ಕಾಯ್ತು. ಈಗ ಅದೇ ಒಳ್ಳೆದು. ಒಬ್ಬರು ಬೇಟೆಗೆ ಹೋಗಿ ಒಬ್ಬರು ಸಂತೆಗೆ. ಮುಂದೆ ಪಂಚೆ ಇರುವುದ? ಇವ ಇಲ್ಲಿಗೆ ಬರುವಾಗ ಅಪ್ಪನಿಗೆ ಪಂಚೆ ಇಲ್ಲ. ಮಕ್ಕಳ ನೈತಿಕ ಸಂಬಂಧ. ಯಾವ ಸಂಬಂಧ? ಎಲ್ಲಿಗೆ ಹುಟ್ಟಿಗೆ ಇದೆಲ್ಲ ನೀನೇ ಕಲ್ತಂದ ಮಗ. ಯಾರಾದ್ರೂ ಊರಿನವರು ಹೇಳಿಕೊಟ್ಟ? ಈಗ ನೀನು ಹೇಳಿಕೊಟ್ಟಿಗೆ ಏನಿಲ್ಲ, ಎಲ್ಲ ನಿನಗೆ ಗೊತ್ತು. ಮತ್ತೆ ಈಗ ನೀನು ಪ್ರಯೋಗ ಮಾಡಿದ್ರೆ ಆಯ್ತು. ನೀನು ಕೋಣ ಯಾಕೆ ಬರಲಿಲ್ಲ? ಅದು ಧರ್ಮಕ್ಕೆ ಸಿಕ್ಕಿರ್ಬೋದು, ಮತ್ತೆ ನೀನು ಅಸಲಾಗಿ ತರುವವಲ್ಲ. ಮುಖ ನೋಡುವಾಗಲೇ ಗೊತ್ತಾಗುತ್ತೆ. ನೀನು ಎನ್ನಲ್ಲೇ ಇಲ್ಲೇ ನೀರಿನಲ್ಲಿ ಕೂತ್ಕೊಳ್ಳೋದು, ನೀರಾನೆ ಆಗಿ ಹಾಗೆ ಇದ್ದೀನಿ ನೀನು. ನೀನು ಯಾಕೆ ಬರುದಿಲ್ಲ? ನಾಳೆ ಜ್ವರ ಬರ್ತದಲ್ಲ? ಅಜ್ಜಿ ಹೇಳಿದ್ದ ಮಗ, ನಾಳೆ ಜ್ವರ ಬರ್ತದ, ಅದಕ್ಕೆ ಇವತ್ತು ಕೊಡುವ ನಮ್ಮ ಅರಸರಲ್ಲಿ ಬರುವಾಗಲೇ ತಗೊಂಡು ಬಂದಿದ್ದಾರೆ. ಆಯ್ತಾ? ಜ್ವರದ ಮಾತಾಡ್ತೇನೆ, ನೀವು ಹೇಗಾಗಿ ನಾಳೆ ಬನ್ನಿ ಬಾರದೆ ನಿಲ್ಲಿ. ಅದು ನಮ್ಮ ಹುಡುಗರನ್ನು ಒಂದು ಸಲ ಕೊಂಡೋಗಿ ಮಹಾರಾಜರಿಗೆ ಪರಿಚಯ ಮಾಡಿದ್ವಿ. ಆಮೇಲೆ ಮಂತ್ರಿಯಲ್ಲಿ ಒಂದು 30 ದಿವಸದ ಮಟ್ಟಿಗೆ ಇಲ್ಲ. ಅದೆಲ್ಲ ಯಾವ ರೀತಿಯಲ್ಲಿ ಉತ್ತೀರ್ಣ ಮಾಡಿ ಗುಣ ಇಲ್ಲ. ಈ ಸಲ ಪರೀಕ್ಷೆ ಇಲ್ಲದೆ ಉತ್ತೀರ್ಣ ಮಾಡ್ತಾರೆ. ಈಗ ಒಟ್ಟಿನಲ್ಲಿ ನನಗೆ ಒಂದು 3 ದಿವಸ ಆಯ್ತು ಅನುಮಾನ ಬರ್ಲಿಕ್ಕೆ ಆರಂಭ ಆಗಿ. ನೀ
ನೀವು ಗುರುಗಳ ನಾನು ಗುರುಗಳ ಎಂಥ ಒಂದೊಂದು ಪರಿಸ್ಥಿತಿ. ಆಯ್ತು ಮಗ, ನೀನು ದೊಡ್ಡವನಾಗಿ ಒಳ್ಳೆಯವನಾಗಿ ಯುದ್ಧ ರಾಜ್ಯದಲ್ಲಿ ಯಾವ ಅನುಮಾನವಿಲ್ಲ. ನೀನು ಮಾತ್ರ ಸ್ವಲ್ಪ ಅನುಮಾನ. ನೀನು ಬರುತ್ತೀಯ ಅನ್ನುವಂತಹ ನಿರೀಕ್ಷೆಯಲ್ಲಿ ನಾನಿರ್ಲಿಲ್ಲ ಮಗನ. ಒಂದೋನೆ ದೂರ ನಿಂತಿದ್ದಿ, ನನ್ನ ಮುಖವನ್ನೇ ನೋಡ್ತಾ ಇದ್ದಿ. ಯಾಕೋ ನೀವು ರಾಜಕೀಯ ವಿಚಾರದಲ್ಲಿ ಮಗ್ನನಾಗಿರುತ್ತೀರಲ್ಲಪ್ಪ, ಆದ್ದರಿಂದ ನಾನು ದೂರ ಇದಕ್ಕೆ ಹೇಳೋದು ಬೆಳೆಯ ಸಿರಿ ಮೊಳಕೆಯಲ್ಲಿ ಎಲ್ಲಾದರೂ ನನ್ನ ರಾಜಕೀಯಕ್ಕೆ ತಡೆಯಾದೀತು ಎನ್ನುವ ಕಾರಣಕ್ಕಾಗಿ ಹೀಗೆ ಬಾ ಮಗನೇ, ಹತ್ತಿರ ಬಾ, ನನ್ನ ಹತ್ತಿರ ನಿಂತು ಮಗನೇ. ಗುರುಮಠಕ್ಕೆ ಹೋಗಿ ಕೆಲವು ದಿವಸಗಳೇ ಕಳೆದು ಹೋದು, ಈಗ ತಾನೇ ಬಂದೆ ಅಲ್ಲ. ಗುರುಗಳು ನಿನಗೆ ಏನ ಕಲಿಸಿದ್ರು, ನೀನೇನ ಕಲಿತೆ ತಿಳಿಬೇಕು ಎನ್ನುವಂತಹ ಆಸೆ. ಹೇಳ್ಬೋದೇನೆ? ನಮ್ಮ ಕುಲದೇವರ ಹೆಸರು ಮರಳ ಮೇಲೆ ಬೆರಳ ತುದಿಯಿಂದ ಬರೆಯುವುದಕ್ಕೆ ಹೇಳಿದಿರಿ. ಮಗನೇ, ಬೆರಳಿನಲ್ಲಿ ನೋವುಂಟಾದಾಗ ಗುರುಗಳು ಹೇಳಿದ ಎಲ್ಲವೂ ನೆನಪಿಗೆ ಬರ್ತದೆ. ಆ ಅಕ್ಷರವೂ ನಮ್ಮ ಮನದಲ್ಲಿ ಅಚ್ಚೊತ್ತಿನಂತಾಗುತ್ತದೆ. ಹ ರ ಎನ್ನುವ ಎರಡು ಅಕ್ಷರಗಳನ್ನು ಬರೆದು ತೋರಿಸಿದೆ. ನೀನೇನು ಮಾಡಿದೆ? ಮೇಲೆಂದು ಬರೆದ ಹರಿಯನ್ನು ಬರೆಯಬಹುದೇ ಎನ್ನೊಡನೆ ಬರೆಯದಿರುವುದಿಯ ಬರಿದೆ. ಹರಿಯನ್ನು ಬರೆಯಬಹುದೇ ಎನ್ನೊಡನೆ ಬರೆಯದಿರುವುದಿಯ ಬರಿದೆ. ಸರ್ವಕಾರನು ಸುಳ್ಳಲು ಹರಿಯನ್ನು ಬರೆದರೆಲ್ಲರೂ ಬಾರನು.
ಗೊತ್ತಿಲ್ಲವಲ್ಲ? ಇಲ್ಲ. ನೀನು ನಿಜವನ್ನು ಹಾಡುತ್ತಿರುವುದೇ? ಹೌದಪ್ಪ. ಗುರುಗಳು ಹರ ಹೀಗೆಂದು ಬರೆಯುವುದಕ್ಕೆ ಹೇಳಿದ್ರೆ ನೀನು ಕೆಳಪಂಕ್ತಿಯಲ್ಲಿ ಹರಿ ಹೀಗೆಂದು ಬರೆದುದಹುದೇ? ಹೌದಪ್ಪ. ಹರಿ ಎಂದು ಬರೆದುದು ಅಹುದೇ? ಹೌದು. ನಿಜವಾಗಿ? ನಿಜ. ನನ್ನ ಹೌದು. ಬಾಲಕಗೆ ಹರಿಯೆಂದೊರೆಯಲೆಂದವರಾರು ಹರಿಯೆಂದೊರೆವರಾರು ಪರಿಗಿದ ಸುರರ ಕೃತ ಕವಿದನುತ ಪರಿಗಿದ ಸುರರ ಕೃತ ಕವಿದನುತ ಕಾಣುವುದು ಆತ್ಮಜಗೆ ಅರುಹಬೇಕದರಿಂದ ನೀತಿಯ ಹೌದು ತರಳನೆನು ತೊಡರಾಗ ಜಾನವರೆಯ ಕಂದನರಪ್ಪಿ ಮುದ್ದಿಸುತ್ತ ವಿನಯದಲ್ಲಿಯೂ ಹರ ಹರ ನನ್ನ ಕೈಗಳಿಂದ ನಾನೇ ನನ್ನ ತಲೆಯನ್ನು ತೆಗೆದುಕೊಡುತ್ತಾ ಕೇಳಿ ಹೊರೆ ನಾಮವನ್ನು ಯಾರು ಉಚ್ಚರಿಸಬಹುದು? ಅವ ನಮ್ಮ ಶತ್ರು. ಹತ್ಯೆ ಮಾಡಿ ಎಲ್ಲರೂ ನನ್ನ ಮಾತಿಗೆ ಮನ್ನಣೆಯನ್ನು ಕೊಟ್ಟಿದ್ರು. ಆದರೆ ಮಗನಾದ ಪ್ರಹ್ಲಾದ ಹೋಗಿ ರಾಮಾಯಣ ಹೀಗೆ ಹೇಳ್ತಾ ಇದ್ದಾರಲ್ಲ, ಇವರ ನಾಲಿಗೆ ಇಂತಹ ಶಬ್ದಗಳು ಹೇಗೆ ಬರಬಹುದು? ಗುರು ಹೇಳಿಕೊಟ್ಟಿರಬಹುದು. ಗುರು ನನ್ನ ಆಜ್ಞಾಧಾರ ಹಾಗಿದ್ರೆ ಇದೇನು? ದೇವತೆಗಳ ಕೃತ್ರಿಮ ತನ್ನ ಆತ್ಮಭಾವ ಹಿರಣ್ಯಕಶಿಪುವಿನ ಮುಂದೆ ಹರಿನಾಮವನ್ನು ಉಚ್ಚರಿಸಿದ್ರೆ ಅದರಿಂದಾಗುವಂತಹ ದುಷ್ಪರಿಣಾಮ ಏನು ಎನ್ನುವುದನ್ನು ಕಾಣಬೇಕು ಎನ್ನುವಂತಹ ಇಚ್ಛೆಯುಳ್ಳವರಾಗಿ ಹೋಗಿ ಎಳೆಯ ಪ್ರಾಯ ಸರಿ ಯಾವುದು ತಪ್ಪು ಯಾವುದು? ಚಿನ್ನದ ಎನ್ನೊಳಾದ ಬೇಡ ಹರಿಯೋ ನಿನ್ನ ಕಿರಿಯ ಪಿನ್ನದ ಕೊಂದ ಚಿನ್ನಲಾಲಿಸಿದ ಮಾತ ಎನ್ನೊಳಾದ ಬೇಡ ಹರಿಯೋ ನಿನ್ನ ಕಿರಿಯ ಪಿನ್ನದ ಕೊಂದ ದುರ್ನೀತಿಯುತನೋ ಮಗನೇ ಪ್ರಹ್ಲಾದ, ನೀನಿನ್ನೂ ಚಿನ್ನ ಲೋಕಾನುಭವ ನಿನಗೆ ಸರಿ ತಪ್ಪು ಯಾವುದು ವಿಮರ್ಶೆ ಮಾಡಿ ಸತ್ಯವನ್ನು ತಿಳಿದುಕೊಳ್ಳುವುದಕ್ಕೆ ನಿನಗೆ ಅರಿವು ಮೂಡಿಲ್ಲ. ಆದ ಕಾರಣ ಎಲ್ಲವನ್ನೂ ನಿನಗೆ ಹೇಳ್ತೇನೆ. ಮಗನೇ, ಅಪ್ಪ. ಹರಿನಾಮವನ್ನು ಉಚ್ಚರಿಸಕೂಡದು. ಯಾಕೆ? ಮಗನೇ, ಅಪ್ಪ. ನಿನಗೊಬ್ಬ ಚಿಕ್ಕಪ್ಪನಿದ್ನು, ನನ್ನ ಒಡ ಹುಟ್ಟಿದವ ಹ. ಹಿರಣ್ಯಾಕ್ಷನೆಂದು ಅವನ ಹೆಸರು. ಹ. ಮಗನೇ, ಅಪ್ಪ. ಯಾವುದೋ ಕಾರಣಕ್ಕಾಗಿ ಹ್ಮ್. ಆ ಹೊರೆ ಹ. ಕ್ಷೇತ್ರ ವರಾಹನಾಗಿ ಬಂದು ಹ. ನಿನ್ನ ಕಿರಿಯಯ್ಯನನ್ನು ಕೊಂದು ಕಳೆದಿದ್ದಾನೆ. ಹ. ಆದ ಕಾರಣ ಹ್ಮ್. ಚಿನ್ನ, ಆ ಹರಿ ನಮ್ಮ ಶತ್ರು, ಅವನ ಹೆಸರನ್ನು ನೀನು ಉಚ್ಚರಿಸಕೂಡದು. ಕೊಂದರೇನೋ ಎಂಬುದಾಚ ಜಗಕ್ಕೆ ಜನಕ ಆ
ಜನಕ, ಅಲ್ಲೋದ ದುಷ್ಟನನ್ನು ಕೊಂದುದರಿಂದ ಏನಾದರೂ ಕೆಟ್ಟದಾಯಿತೆ ಈ ಜಗತ್ತಿಗೆ? ಹಾಗಿದ್ರೆ ದುಷ್ಟ ಯಾರು? ನನ್ನ ಚಿಕ್ಕಪ್ಪ ಅಲ್ಲವೇ? ಯಾಕೆಂದರೆ ಏನು ಮಾಡಿದ್ದಾನೆ? ಚಿಕ್ಕಪ್ಪನು ಹ. ಮಾಡಬಾರದಂತ ಅನ್ಯಾಯಗಳನ್ನು ಮಾಡಿ ಹ. ಲೋಕಕಂಟಕನಾಗಿ ಮೆರೆಯುತ್ತಿದ್ದರು. ಹ. ಋಷಿ ಮುನಿಗಳ ಯಾಗವನ್ನು ಕೆಡಿಸಿ ಹ, ಈ ಭೂದೇವಿಗೆ ಅಪಚಾರವನ್ನು ಮಾಡಿದವರಲ್ಲವೇ? ಹ, ಆದುದರಿಂದ ಏ. ದುಷ್ಟರನ್ನು ಕೊಂದರೆ ಹ. ಏನಾದರೂ ನಷ್ಟವಾಯಿತೆ ಅಲ್ಲದೆ ಹ. ಶ್ರೀಹರಿಯು ಭಗವಂತನಾದ ಶ್ರೀಹರಿಯು ಹ. ಏನಾದರೂ ಅನ್ಯಾಯವನ್ನು ಮಾಡಿದರೆ ಏ, ಹಾಗಿದ್ರೆ ಹಿರಣ್ಯಾಕ್ಷ ದುಷ್ಟನಾಗಿದ್ದ. ಹೌದು, ನಾರಾಯಣ ಕೊಂದುದರಲ್ಲಿ ದೋಷವೂ ಇಲ್ಲ, ಪಾಪವೂ ಇಲ್ಲ. ಯಾವುದೂ ಇಲ್ಲ. ಚಲೋ! ಗೋವಿಂದನನ್ನು ಸ್ಮರಿಸೆ ಒಂದು ಬಿಡುವೆ ನಿನ್ನ ಒಂದು ಬಿಡುವೆ ಮೊದಲಾದವ ತಂದೆಗೆ ಹಿತವಾಗುವ ಹಾಗೆ ನಡೆದುಕೊಳ್ಳತಕ್ಕದ್ದು ಅಹಿತವಾದುದನ್ನೇ ಹೇಳ್ತಾ ಇದ್ದಿ. ನನಗೆ ಸಿಟ್ಟು ಬರುವ ಹಾಗೆ ಮಾತನಾಡ್ತಾ ಇದ್ದಿ. ಹರಿ ಸರಿಯಾದುದನ್ನೇ ಮಾಡಿದ್ದಾನೆ. ಹ, ಹಿರಣ್ಯಾಕ್ಷ ಕೆಟ್ಟವ. ಹೌದು, ದುಷ್ಟನನ್ನು ಕೊಂದುದು ಲೋಕಕ್ಕೆ ಹಿತವಾಯಿತು. ನಿಜ. ಚಲೋ! ಮಾತು ಮಾತಿಗೂ ಹರಿಯ ನಾಮವನ್ನು ಉಚ್ಚರಿಸ್ತಾ ಇದ್ದಿ. ಹ, ನನ್ನನ್ನು ಸಿಟ್ಟಿಗೆಬ್ಬಿಸ್ತಾ ಇದ್ದಿ. ಹ್ಮ್, ಹೀಗೆ ನೀನು ನಡೆದುಕೊಂಡೆ ಅಂತಾದರೆ ಹ. ನಾನು ನಿನ್ನನ್ನು ಸುಮ್ಮನೆ ಬಿಡಲಾರೆ. ಕೊಂದಾರು ದ್ರೋಹ! ನೇನಾರು ದಾರಿಯನ್ನು ಸಿನ್ನು ಶಯನ ಒಲುಮೆ
ನನ್ನ ಮಗನನ್ನ ನನ್ನ ವಿರೋಧಿ ಸ್ಥಾನದಲ್ಲಿ ಎತ್ತಿ ಕಟ್ಟಿದೆಯೋ ನಿನ್ನನ್ನು ಬಿಡ್ತೇನೆ ಅಂತ ತಿಳ್ಕೊದ್ಯೋ ಈ ಕ್ಷಣ ನಿನ್ನನ್ನು ಹರುಷವಿಲ್ಲದರಿಸು ಪಿತನೇ ಬರಿದೆ ಗುರುವನು ಕೊಲ್ಲಬೇಡ ಬರಿದೆ ಗುರುವನು ಕೊಲ್ಲಬೇಡ ಕೊರೆಯುವುದಿಲ್ಲ ಸರ್ವತಾರಿ ಎಂದು ಬರೆಯುವರೇ ಈಯನ ಕೊರೆಯುವುದಿಲ್ಲ ಸರ್ವತಾರಿ ಎಂದು ಬರೆಯುವರೇ ದೊರಕಿತನಗಿ ಬುದ್ಧಿ ಹೇಗೆ ಬಂತು ಪೂರ್ವದಿ ವಿರಚಿಸಿದ ಪುಣ್ಯಗಳ ಫಲದ ದೊರಕಿತನಗಿ ಬುದ್ಧಿ ಪೂರ್ವದಿ ವಿರಚಿಸಿದ ಪುಣ್ಯಗಳ ಫಲದ ಆರು ಮಗನಿಗೆ ಗದಿಗ ಏನೇ ಕಳನಿಂದ ಹರುಷದಿಂದ ವದರಿಸು ಪಿತನೇ ಅವತರಿಸು ಪಿತನೇ ಬೇಡ, ಇದರಲ್ಲಿ ಗುರುವಿನ ತಪ್ಪು ಏನೂ ಇಲ್ಲ. ಮತ್ತೆ ನಾನೇ ಹರಿಸ್ಮರಣೆ ಮಾಡಿದವ. ಯಾಕೆ ಮಾಡಿದ್ದು ಅವರು ಹರನ ಸ್ಮರಣೆ ಮಾಡು ಎಂಬುದಾಗಿ ಹೇಳಿದರು. ಮತ್ಯಾಕೆ ನೀನು ಹಾಗೆ ನಡೆದದ್ದು ಇದೆಲ್ಲ ಹೇಗೆ ಗೊತ್ತೇ? ಏ ನಾನು ಪೂರ್ವ ಜನ್ಮದ ಫಲದಿಂದಲೇ ಮಾಡಿದ ಪುಣ್ಯದಿಂದಲಾಗಿ ಈಗ ಹರಿಯ ಸ್ಮರಣೆಯನ್ನು ಮಾಡುತ್ತಾ ಇದ್ದೇನೆ. ಅಂದ್ರೆ ಗುರು ನಿನ್ನನ್ನು ತಪ್ಪು ದಾರಿಯಲ್ಲಿ ನಡೆಸಿಕೊಂಡಿಲ್ಲ, ಹೌದು, ಜನ್ಮಾಂತರದ ಪುಣ್ಯ. ನನ್ನ ಹೇಳಿಕೆಯಂತೆ ನಡೆದುಕೊಳ್ತಾ ಇದೆ. ಹೋಗಲ್ಲ, ನನಗೆ ಹುಟ್ಟಿದ ಮಗ ನೀನು ನನ್ನ ವೈರಿಯ ಸ್ಥಾನದಲ್ಲಿ ನಿಂತಿದ್ಯಾ? ಧರ್ಮಾಂತರದ ಪುಣ್ಯ ಫಲ ವಿಶೇಷದಿಂದ ಪರಿಣಾಮವನ್ನು ಉಚ್ಚರಿಸುವಂತಹ ಆ ದಿವ್ಯ ಶಕ್ತಿ ನಿನಗೆ ತಲೆಯಲ್ಲಿ ಹುಟ್ಟಿದೆ. ಹೌದು. ನಿನ್ನನ್ನು ಹೀಗೆ ಬಿಡಲಾರೆ. ನೀನು ಕಣ್ಣ ಮುಂದೆ ಬದುಕಿ ಉಳಿಯಲಾರೆ. ಇನ್ನೊಂದು ಪ್ರಯತ್ನ, ಇನ್ನೊಂದು ತನೆದನ್ನ ವಿಪ್ರಲಿಂಗನವು ತನೆದನ್ನ ವಿಪ್ರ ಇನ್ನೊಂದೇ ಒಂದು ಪ್ರಯತ್ನ. ಕೀಳೊಡೆಯ ಕೂಡಗನ ತಲೆ ಕಡಿಮುಗೆ ಹುಡುಗನನ್ನು ಕೊಲ್ಲುವುದನ್ನು ಬಿಡು ನಿನಗೆ ನಾನೊಂದ ನುಡಿವೆನೆಂದೆ ನುಟ್ಟಲೆ ತನದೆನ್ನ ವಿಪ್ರಕ್ಕೆ ಒಡೆಯ ಒಮ್ಮಿಂದೆ ಒಮ್ಮೆಲೇ ಸತ್ಯನ ಮೇಲಕ್ಕೆ
ಕೈಗೆ ಬೇಡ, ಕೈಯನ್ನು ಕೆಳಗಿಳಿಸು. ಯೋಚನೆ ಮಾಡದೆ ಯಾವುದೇ ಕಾರ್ಯಕ್ಕೂ ಕೈ ಹಾಕಲು ತಪ್ಪು. ಒಂದು ವೇಳೆ ಹುಡುಗರ ತಪ್ಪು ಅಲ್ಲ ಅಂತಾದ್ರೆ ನನ್ನದು ಒಂದು ತಪ್ಪು ಯಾಕೆ ಆಗಿರಬಾರದು? ಆದ ಕಾರಣ ಇನ್ನೊಂದು ಪ್ರಯತ್ನ ಮಾಡೋದಕ್ಕೂ ನಾನು ಪ್ರಯತ್ನ ಮಾಡ್ತೇನೆ. ಒಟ್ಟಿನಲ್ಲಿ ಹೇಳುದಿದ್ರೆ ಇದೊಂದು ಮಂಗದ ಮರಿ. ಏನಂದ್ರೆ ಮಂಗದ ಮರಿ ಅಂದ್ರೆ ಹಾಗೆ ಅಲ್ಲ. ಅವ ಮಂಗನ ಮರ್ಯಾದೆ ನಾನೇನಾಗ್ತೇನೆ? ಅಲ್ಲ, ನಿಮಗೂ ಅದಕ್ಕೂ ಸಂಬಂಧವೇ ಇಲ್ಲ ಮಾತಿಗೆ. ಯಾಕಂತ ಹೇಳಿದ್ರೆ ಒಂದು ಮಂಗದ ಮರಿ ಇರುವಾಗ ಅದಕ್ಕೆ ಯಾವುದು ಕೂಡ ಗೊತ್ತಿರುವುದಿಲ್ಲ. ಅಂತ ಒಂದು ಸಣ್ಣ ಪ್ರಾಯದ ಬುದ್ಧಿ ಇರುವ ಈ ಹುಡುಗ ಎಲ್ಲಿಯೋ ಒಂದು ತಪ್ಪಿನಲ್ಲಿ ಸಿಕ್ಕಿ ಸಿಲುಕಿಗೂ ಸಾಕು. ಆದ ಕಾರಣ ಇನ್ನೊಂದು ಪ್ರಯತ್ನ ಮಾಡ್ತೇನೆ. ಗುರುಮಠಕ್ಕೆ ಕರ್ಕೊಂಡು ಹೋಗ್ತೇನೆ, ಒಳ್ಳೆಯ ವ್ಯವಸ್ಥೆಯನ್ನು ಮಾಡ್ತೇನೆ, ಒಳ್ಳೆಯ ಬುದ್ಧಿವಂತನಾಗಿ ಮಾಡಿ ಪುನಃ ಇಲ್ಲಿಗೊಂದು ಕರ್ಕೊಂಡು ಬರುವ ವ್ಯವಸ್ಥೆ ಮಾಡ್ತೇನೆ. ಅವನಿಗೆ ಯಾವ ಶಿಕ್ಷೆಯನ್ನು ಕೊಡುವುದು ಬೇಡ ಅಂತ ಭಿನ್ನವಿಸಿಕೊಳ್ತೇನೆ. ಮಂಗನಿಗೆ ಚಪಲ ಹೌದು, ಬುದ್ಧಿ, ಹುಡುಗನಿಗೂ ಹಾಗೆ. ಹೌದು. ಏನು ಸತ್ಯಾಸತ್ಯತೆಯನ್ನು ತಿಳಿದುಕೊಳ್ಳುವುದಕ್ಕಾಗದೆ ಸರಿ ತಪ್ಪಿನ ವಿಮರ್ಶೆಯನ್ನು ಮಾಡುವುದಕ್ಕೆ ಸಾಧ್ಯ ಇಲ್ಲದೇ ಇದ್ದು ಹೀಗೆ ನಡೆದುಕೊಂಡಿರಬಹುದು ಅಂತ ತಮ್ಮ ಊಹೆ. ನಂಬಲಿಕ್ಕೂ ಸಾಧ್ಯ ಇಲ್ಲ. ಜೊತೆಯಲ್ಲಿ ನಿಮ್ಮದು ತಪ್ಪಿದೆಯಾ? ಇರ್ಲಿಕ್ಕೂ ಸಾಕು. ಏನ್ ಮಾಡಿದಿರಿ? ಹೇಗೆ ಹೇಳುದು? ಎಲ್ಲಿಯಾದ್ರೂ ನನ್ನ ಮಗ ಅಂತ ಪ್ರೀತಿಯನ್ನು ತೋರಿದ್ದೀರಾ? ಇಲ್ಲ, ಪ್ರೀತಿ ತೋರ್ಲಿಲ್ಲ. ಎಲ್ಲಿಯಾದ್ರೂ ಮನಸ್ಸಿನಲ್ಲಿ ಪ್ರೀತಿಯ ಸ್ವಭಾವ ಬಂದು ಆ ರೀತಿ ತಪ್ಪು ನನ್ನಿಂದ ಓ ಹಾಗಿದ್ರೆ ಗುರುಕುಲದಲ್ಲಿ ನೀವು ಇವನನ್ನು ಶಿಕ್ಷಿಸದೆ ಪ್ರೀತಿಯನ್ನು ತೋರಿದ ಕಾರಣವೇ ಇವ ಹಾದಿ ತಪ್ಪಿದ್ದಾರೆ. ಮರಳಿ ಪ್ರಯತ್ನವನ್ನು ಮಾಡ್ತಾರೆ. ಮರಳಿ ಪ್ರಯತ್ನ ಮಾಡ್ತೇನೆ. ಮತ್ತೆ ಅವನ ನಾಲಿಗೆಯಿಂದ ಇಂಥ ಮತ್ತು ಬಾರದ ಹಾಗೆ ನೋಡಿಕೊಳ್ತೇನೆ. ಈ ರೀತಿಯ ಕೆಟ್ಟ ಮಾತುಗಳನ್ನ ಯಾರ ಬಾಯಿಯಲ್ಲಿಯೂ ಕೇಳಿದವ ನನ್ನ ಮಗ. ಇವತ್ತು ಆ ಪರಿಸ್ಥಿತಿಯು ನಿನ್ನಿಂದಾಗಿ ನಿನ್ನ ತಂದೆ ಇದ್ದಾನೆ. ಬೇಡದ್ದೆಲ್ಲ ಕೇಳಿದೆ. ಕೊನೆಗೊಂದು ಗುಟ್ಟಿನಲ್ಲಿ ಒಂದು ಮಾತು ಕೂಡ ಹೇಳಿದ ಮಗ. ಕೋಣ ಅಂತ ನನ್ನನ್ನು ಹೇಳಿದ. ನಾನು ಕೋಣ ಅಂತ ಇಷ್ಟವರೆಗೆ ಕೇಳಲಿಲ್ಲ ಮಗ ಎಲ್ಲಿಯೂ. ಮಗ, ಈಗ ಏನು ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಿರ, ನೀನು ಮಧ್ಯದಲ್ಲಿ ಬಾರದೆ ಇರ್ತೀರ, ನನ್ನ ತಲೆ ಎಲ್ಲಿ ಇರ್ತದ ನನಗೇ ಗೊತ್ತಿಲ್ಲ ಮಗ. ಅಂತ ಒಂದು ಪರಿಸ್ಥಿತಿಯಲ್ಲಿ ಆಗಿದೆ. ಆದ ಕಾರಣ ಮಗ, ನಿನಗೆ ಬೇಕಾಗಿ ನಿನಗೆ ಕಲಿಯುವುದಲ್ಲ ಮಗ, ನನ್ನ ಒಂದು ಪ್ರಾಣ ಉಳಿಸಲಿಕ್ಕೆ ಬೇಕಾದ್ರೂ ಸ್ವಲ್ಪ ಕಲಿ. ಈಗ ನೋಡಿದ್ರೆ ಮಗ, ನೀನು ಏನು ಬೇಸರ ಮಾಡುವುದಿಲ್ಲ, ನೀನು ಕಲಿಬೇಕು ಮಗ, ನನ್ನನ್ನು ಉಳಿಸಬೇಕು. ಬೇಕಾದ್ರೆ ನಾನು ನಿನ್ನ ಕಾಲಿಡಿತೇನೆ ಮಗ. ಅಲ್ಲ, ಯಾಕೆಂತ ಹೇಳಿದ್ರೆ ನನಗೆ ಬದುಕು ಬೇಕಲ್ಲ ಮಗನೇ. ಇಲ್ಲಿ ಬಾ ಮಗ, ಹೇಗಾದ್ರೂ ಈ ಸಲ ನೀನು ನನ್ನ ಜೀವ ಉಳಿಸಬೇಕು ಮಗ. ನಾನು ಹೇಳಿದ ಇನ್ನು ಕುಳಿತುಕೊಂಡೆಲ್ಲ ನಾವು ಪಾಠ ಮಾಡೋದು ಬೇಡ. ನಾನು 4 ಶಬ್ದ ಹೇಳ್ತೇನೆ ಮಗ, ಅದನ್ನು ಸರಿಯಾಗಿ ನೀನು ಕಂಠಪಾಠ ಮಾಡಿದ್ರೆ ತೊಂದರೆ ಇಲ್ಲ. ನನಗೆ ಬೇಕಾಗಿ ಅದನ್ನು ಉಳಿಸುವುದಕ್ಕೆ ಬೇಕಾಗಿದ್ರೆ ಹೇಳಿ ನಿನ್ನ ತಂದೆಯ ಒಟ್ಟಿಗೆ ಹೋಗಿ ಅಲ್ಲಿ ಒಂದು ಮೆಚ್ಚಿಸುವಂತ ಸ್ಥಿತಿ ಮಾಡಬೇಕು ಮಗ. ಇಲ್ಲಿ ಎದುರು ನಿಂತುಕ ಮಗ. ಕೈಲಾಸ ವಾಸ, ವೈಕುಂಠ ವಾಸ, ಪಾರ್ವತಿ ರಮಣ, ಲಕ್ಷ್ಮೀ ರಮಣ, ಗಿರಿಜಾ ವಲ್ಲಭ, ಶ್ರೀಮನ್ನಾರಾಯಣ. ಇದು ಮಗ ನಿನ್ನನ್ನು ಉಳಿಸುವುದು, ಇದು ನಿನ್ನನ್ನು ಉಳಿಸುವುದು. ಈ ಪರಿಸ್ಥಿತಿ ನಾನಾದ್ರೆ ಇನ್ನೊಂದು ಮುಂದುವರಿಯ ಹಾಗೆ ಕಾಣುವುದಿಲ್ಲ. ಇನ್ನು ನನಗೆ ತಡ್ಕೊಳ್ಳಿಕ್ಕೆ ಆಗುವುದಿಲ್ಲ ಮಗ. ಮಗನೇ, ಕೊನೆಯದಾಗಿ ಗುರುಸ್ಥಾನದಲ್ಲಿ ಇದ್ದು ಮಗ, ಇದು ತಮಾಷೆಯಲ್ಲ. ನಿನ್ನನ್ನು ನೇರವಾಗಿ ಒಂದು ಮಾತು ಹೇಳ್ತೇನೆ ಮಗ. ನೀನು ಹೇಳುವಂತ ಮಾತನ್ನು ಎಷ್ಟು ಕಷ್ಟ ಬಂದರೂ ಬಿಡಬೇಡ. ನಿನ್ನ ಶ್ರೀಹರಿ ಕಾಪಾಡ್ತಾನೆ. ಬಾ ನಿನ್ನ ತಂದೆಯಲ್ಲಿ. ಕರ್ಕೊಂಡು ಗುರುಮಠಕ್ಕೆ ಹೋದೆ. ನಿಮ್ಮನ್ನೇ ನಾನು ನೆನಪು ಮಾಡ್ತಾ ಇದ್ದೆ. ಈಗ ಇವನನ್ನು ಕರೆದುಕೊಂಡು ಬಂದಿರಲ್ಲ? ಕರ್ಕೊಂಡು ಬಂದಿದ್ದೇನೆ. ಯಾಕೆ? ನನ್ನ ಎಲ್ಲಾ ಪ್ರಯತ್ನಗಳನ್ನು ಮಾಡಿದೆ. ಏನಾಯ್ತು? ಅಲ್ಲಿಂದಲ್ಲಿ ಮೆಲ್ಲ ಹೊಡೆದೆ ಬಡದೆ ಎಲ್ಲ ಹೆದರಿಸಿದ ಎಲ್ಲಾ ವ್ಯವಸ್ಥೆ ಮಾಡಿದೆ. ಏನು ಹೇಳ್ತಾನೆ? ಆದ್ರೆ ಅವ ಮೊದಲಿನಿಂದ ಯಾವ ಮಾತನ್ನು ಹೇಳ್ತಾ ಇದ್ದನೋ ಆ ಮಾತನ್ನು ಯಾವತ್ತೂ ಅವನು ಬಿಟ್ಟು ಬಿಡುವುದಿಲ್ಲ. ನೀವು? ನಾನು ಕೊನೆ ಪ್ರಯತ್ನ ಮಾಡಿದೆ. ನಾನು ಕೊನೆಯದಾಗಿ ಒಂದು ಮಾತು ಹೇಳ್ತೇನೆ. ಹೆಚ್ಚು ಮಾತಾಡಿದ ನಿನಗೆ ತಾಕತ್ತೂ ಇಲ್ಲ. ನಾನು ಇನ್ನು ತಪ್ಪು ಮಾಡ್ತಾ ಇಲ್ಲಿ ಇರುವುದಕ್ಕಿಂತ ನಾನು ಕುಟುಂಬ ಸಮೇತನಾಗಿ ಇಲ್ಲಿಂದ ಊರೇ ಬಿಟ್ಟು ಹೋಗ್ತೇನೆ. ನನಗೆ ಈ ಊರೇ ಬೇಡ. ಸ್ವಾಮಿ, ನನ್ನ ಕುಲದೇವನಾದಂತಹ ಹರನ ನಾಮವನ್ನು ಉಚ್ಚರಿಸುವುದಕ್ಕೆ ತಾವು ತಿಳಿಯ ಹೇಳಿದಿರಾ? ಎಷ್ಟು ಬೇಕಾಷ್ಟು ಹೇಳಿದ್ರೆ ಅದು ಕೂಡ ಅವರ ಬಾಯಲ್ಲಿ ಅದು ಬರುವುದೇ. ಏನು ಹೇಳ್ತಾರೆ? ಅದಕ್ಕೆ ವಿರೋಧವಾದ ಶಬ್ದವನ್ನೇ ಹೇಳ್ತಾರೆ. ಹರಿ ನಾರಾಯಣ, ಹರಿ ನಾರಾಯಣ, ಹರಿ ನಾರಾಯಣ.
ನಿಜವೇ? ಬಾಯಿಗೆ ಹರಿ ನಾರಾಯಣ ಹರಿ ನಾರಾಯಣ ಇದನ್ನೇ ಹೇಳುದು. ಸ್ವಾಮಿ, ನೀವು ಬಹಳಷ್ಟು ಕ್ಷೀಣವಾಗಿದ್ದೀರಿ. ಹೌದೌದು. ಕಾರಣ ನನ್ನ ಭಯ ಇರಬೇಕು. ನಿಮ್ಮನ್ನು ಅವಾಚ್ಯ ಶಬ್ದಗಳಿಂದ ಬೈದೆ. ನನಗೆ ಭಯ ಇಲ್ಲ, ಇನ್ನು ಈ ರಾಜ್ಯದಲ್ಲಿ ಇರ್ಲಿಕ್ಕೆ ಮನಸ್ಸಿಲ್ಲ ಅಷ್ಟೇ. ಹೊಡೆಯುವುದಕ್ಕೆ ಕೈ ಎತ್ತಿದೆ. ಹೌದೌದು. ನಿಮ್ಮ ಬಗ್ಗೆ ಅಲ್ಲ ಸಲ್ಲದ ಮಾತನ್ನು ಹೇಳಿದೆ. ಹೌದೌದು. ಸ್ವಾಮಿ, ಕ್ಷಮಿಸಬೇಕು. ಅಲ್ಲಿ ಹೇಳಿ ಆದ ನಂತರ ಎಲ್ಲ ತೊಂದರೆ ಇಲ್ಲ. ಖಂಡಿತ ನಮ್ಮ ಊರು ಬಿಟ್ಟು ಹೋಗಬಾರದು. ಮತ್ತೆ ಆ ಗುರುಕುಲದಲ್ಲಿ ಗುರುಗಳಾಗಿ ನೀವೇ ಇರಬೇಕು. ಅದೆಷ್ಟೋ ಮಂದಿ ವಿದ್ಯಾರ್ಜನೆಗಾಗಿ ಅಲ್ಲಿಗೆ ಬರ್ತಾರೆ. ಅವರಿಗೆ ನೀವು ವಿದ್ಯೆಯನ್ನು ಕಲಿಯಬೇಕು. ಎಲ್ಲರನ್ನೂ ಸಾಕ್ಷರರನ್ನಾಗಿ ಮಾಡಬೇಕು. ಹೋಗಿ ಇದು ಎಡೆಯಲ್ಲಿ ಇಂಥ ಪರಿಸ್ಥಿತಿ ಬರ್ಲಿಕ್ಕಿಲ್ಲಲ್ಲ, ಹಾಗೆ ಬರ್ತೀನಿ. ಮಗನ್ನು ವ್ಯಕ್ತಿ ಕ್ಷೇತ್ರ ಬಿಟ್ಟಾಗ ಆ ಕ್ಷೇತ್ರಕ್ಕೆ ಹೊಂದಿಕೊಳ್ಳುವುದಕ್ಕೆ ಬಹಳಷ್ಟು ಕಷ್ಟ. ಮಗನಿಗೂ ಹಾಗೆಯೇ ಇರಬೇಕು. ಅರಮನೆಯಲ್ಲಿ ಉಂಡು ಸಂತೋಷದಿಂದ ತಾಯಿಯೊಡನೆ ಗೆಳೆಯರೊಡನೆ ಆಡುತ್ತಾ ಓಡುತ್ತಾ ನಲಿಯುತ್ತಾ ಇದ್ದವನಲ್ಲಿ ಆದ ಕಾರಣ ಏನನ್ನು ಆಡಬೇಕು ಏನನ್ನು ಮಾಡಬೇಕು ಎನ್ನುವಂತಹ ಜ್ಞಾನ ಬೆಳೆದಿಲ್ಲ. ಆದ ಕಾರಣ ಪ್ರೀತಿಯಿಂದ ಕರೆದು ನಾನೇ ವಿದ್ಯೋಪದೇಶವನ್ನು ಮಾಡಬೇಕು. ಪ್ರಹ್ಲಾದ, ಮಗನೇ, ನನ್ನ ಬಗ್ಗೆ ನಿನಗೆ ಗೌರವ ಇದೆಯಲ್ಲ? ಹೌದು. ತಂದೆಯ ಮಾತನ್ನು ಎಂದೂ ಧಿಕ್ಕರಿಸುವುದಿಲ್ಲವಲ್ಲ? ಇಲ್ಲ. ಮಗನೇ, ಜನಕ. ನಿನ್ನಲ್ಲೊಂದು ಪ್ರಶ್ನೆ. ಏನು? ಕಣ್ಣಿಗೆ ಕಾಣುವ ದೇವರು ಯಾರು ಹೇಳು? ತಾಯಿ. ಮೊದಲು ತಾಯಿ, ತಂದೆ. ಆಮೇಲೆ ತಂದೆ, ಆಮೇಲೆ ಗುರುಗಳು. ಆಮೇಲೆ ಅತಿಥಿಗಳು. ತಿಳಿದಿದೆಯಾ ಮಗನೇ? ಜನಕ. ದೇವರ ಸ್ಥಾನದಲ್ಲಿರುವಂತಹ ನಾವು ಹೇಳಿದ್ದನ್ನು ನೀನು ಕೇಳ್ತಿಯಲ್ಲ? ಹೌದು. ಮಗನೇ, ಅಪ್ಪ. ಓಂ ನಮ ಶಿವಾಯ. ಓಂ ನಮಃ ಹರಿಯೇ. ಹರ ಹರಿ. ತ್ರಿಶೂಲ ಮಾಡಿ ಚಕ್ರಪಾಣಿ. ನಂದಿ ವಾಹನ. ಗರುಡ ವಾಹನ. ಈಗ ಬೇಡ, ನಿಮ್ಮಪ್ಪ ತ್ರಿಲೋಕಾಧೀಶ ತಂದೆಯ ಹೆಸರನ್ನು ಹೇಳುವುದಕ್ಕೆ ನಿನ್ನೇನು ನಾಚಿಕೆ ಆಗುವುದಿಲ್ಲವಲ್ಲ? ಓಂ ನಮೋ ಭಗವತೆ. ಓಂ ನಮೋ ಭಗವತೆ. ಹಿರಣ್ಯಕಶ್ಯಪಾಯ ನಮಃ. ವಾಸುದೇವಾಯ ನಮಃ. ಓಂ ನಮೋ ಭಗವತೆ. ಓಂ ನಮೋ ಭಗವತೆ. ಹಿರಣ್ಯಕಶ್ಯಪಾಯ ನಮಃ. ವಾಸುದೇವಾಯ ನಮಃ. ಹಿರಣ್ಯಕಶ್ಯಪಾಯ ನಮಃ. ವಾಸುದೇವಾಯ. ಹೋದರೆ ಲೋಕಾಪವಾದ ಕರೆದಿದ್ದೇನೆ. ಮಗನನ್ನು ತಿದ್ದಿ ಸನ್ಮಾರ್ಗದತ್ತ ಕೊಂಡೊಯ್ಯುವುದಕ್ಕೆ ಸಾಧ್ಯ ಇಲ್ಲದೆ ಇದ್ದಂತ ಹಿರಣ್ಯಕಶ್ಯಪು ಸಿದ್ಧ ಪ್ರಹ್ಲಾದನ ಕೆಳಗ ಬಂದು ಕಾಡಿಗೆ ಹೋಗಿ ತಲೆ ಇಬ್ಬರು ಕಟ್ಟುಗಳು ಹಾಡಿಗೆ ಎಳೆದುಕೊಂಡು ಹೋದರಂತೆ. ನೀನು ಕಡಿ, ನೀನು ಕಡಿ, ನೀನು ಕಡಿ, ನೀನು ಕಡಿ ಹೇಳುತ್ತಾ ಅವರವರ ಕೈಯಲ್ಲಿ ಹಿಡಿದಿರುವಂತಹ ಖಡ್ಗದಿಂದ ತಲೆಯನ್ನು ಕಡಿದುಕೊಂಡು ಸತ್ತು ಹೋದರು. ಹರಿ ನಾರಾಯಣ ಸರ್ವೋತ್ತಮ ಅಚ್ಯುತ ಕೇಶವ ಹೀಗೆಂದು ಹೇಳ್ತಾ ಇದ್ದಾನೆ. ಪರ್ವತದಿಂದ ಪ್ರಪಾತಕ್ಕೆ ತಳ್ಳಿ ಏನೋ ಬಂಡೆಯ ಮೇಲೆ ಬಿದ್ದರೂ ಇವ ಸಾಯುವುದಿಲ್ಲವಂತೆ. ಮತ್ತೆ ಎದ್ದು ಬಂದನಂತೆ, ನಗನಗ್ತಾ ಬಂದನಂತೆ.
ಏನು ನೋಡ್ತಾ ಇದ್ದೀರಿ? ಸಮುದ್ರಕ್ಕೆ ತಳ್ಳಿ. ಏನು? ತೆರೆಗಳಪ್ಪಳಿಸಲಿಲ್ಲ. ಮೊಸಳೆ ತಿಮಿಂಗಿಲಗಳು ಇವನನ್ನು ತಿಂದಿಲ್ಲ. ಮತ್ತೆ ದಡ ಸೇರಿ ನಗನಗುತ್ತಾ ಓಡಿ ಬಂದವ. ಕಾಳ ಸರ್ಪಗಳಿಂದ ಬಡಿಯುವ ವ್ಯವಸ್ಥೆ. ಶೇಷಶಯನ ನಾರಾಯಣ ಅಂತ ಹೇಳ್ತಾ ಇದ್ದರಂತೆ. ವಿಷ ಇವನ ದೇಹವನ್ನೇನು ಮಾಡುತ್ತಿಲ್ಲ. ವಿಷ ಇವನಿಗೆ ಪರಿಣಾಮ ಸಿಗುವಂತೆ ಮಾಡಿ ಬಂದ ಸುದ್ದಿಯನ್ನು ಏನೋ ಆನೆಗಳು ತುಳಿದರೆ ಇವನ ದೇಹ ನುಚ್ಚು ನೂರಾಗುವುದಿಲ್ಲ. ಸಾಯದೆ ಬದುಕಿ ಉಳಿದಿದ್ದಾನೆ. ಒಂದು ಪ್ರಶ್ನೆ ಆಗಿಬಿಟ್ಟನಲ್ಲ. ದಾರಿ ಕೈಯೋದು ಕೊಳದಲ್ಲಿರುವಂತಹ ಕಮಲಗಳ ದಳ ಎಲ್ಲ ದಿಕ್ಕುಗಳಿಗೂ ಪಸರಿಸ್ತದೆ. ಹೆಣ್ಣಾದವಳು ಹುಟ್ಟಿದ ಮನೆಯನ್ನು ಹೊಕ್ಕ ಮನೆಯನ್ನು ಬೆಳಗತಕ್ಕವಳು. ಪ್ರಿಯೇ, ನಮ್ಮ ದಾಂಪತ್ಯ ಬಹುಕಾಲದವರೆಗೆ ಸಾಗಿ ಬಂದಿದೆ. ನನ್ನ ಮನಸ್ಸಿಗೆ ನೋವಾಗುವ ಹಾಗೆ ನೀನು ನಡೆದುಕೊಂಡವಳಲ್ಲ. ಇನ್ನ ಎಲ್ಲ ಬೇಕು ವೇಳೆಗಳನ್ನು ನಾನು ಪೂರೈಸುತ್ತೇನೆ. ಹೌದಲ್ಲ ಪ್ರಿಯೇ, ಆದರೆ ಅರಮನೆಯಲ್ಲಿ ಮಾತ್ರ ಮನಸ್ಸಿಗೆ ನೆಮ್ಮದಿ ಇಲ್ಲದಾಗಿ ನಾನಿದ್ದೆ. ಕಾರಣ ನೀನು ಅಲ್ಲ, ನಮ್ಮನ್ನು ನಂಬಿ ಬದುಕುವಂತಹ ಪ್ರಜೆಗಳೂ ಅಲ್ಲ. ನಮ್ಮ ಮಗನೇ ಆಗಿದ್ದಾನೆ ಕಣೆ. ಪ್ರಹ್ಲಾದನಿಗೆ ಕಾರಣನಾಗಿದ್ದಾನೆ. ಮಗನ ಭಾವಿ ಭವಿಷ್ಯತ್ತಿನ ಬಗ್ಗೆ ತಂದೆ ತಾಯಿಗಳಾದವರು 10 ಹಲವು ಆಸೆಗಳನ್ನಿಟ್ಟುಕೊಳ್ಳುವುದು ತಪ್ಪಲ್ಲ. ನನ್ನ ನಿರೀಕ್ಷೆ ಸುಳ್ಳಾಗಿ ಹೋಯ್ತು ಕಣೆ. ಏನು ಯಾರನ್ನು ನಾನು ಶತ್ರು ಅಂತ ಹೇಳ್ತಾ ಇದ್ದೇನೋ, ಯಾರ ಹೆಸರನ್ನು ಹೇಳಕೂಡದು ಅಂತ ನಮ್ಮವರಿಗೆ ತಿಳಿಯ ಹೇಳಿದ್ದೇನೋ, ಎಲ್ಲರೂ ನನ್ನ ಆಜ್ಞೆಯನ್ನು ನಡೆಸ್ತಾ ಇದ್ದಾರೆ. ಹಾಗೆ ಅಂತ ನಮ್ಮ ಮಗನಾದಂತಹ ಪ್ರಹ್ಲಾದ ಅದನ್ನು ಮೀರಿ ವ್ಯವಹರಿಸ್ತಾ ಇದ್ದಾನೆ. ಗುರುಗಳ ಮಾತನ್ನು ಧಿಕ್ಕರಿಸಿದ. ನಾನು ಪಾಠವನ್ನು ಹೇಳಿದ್ರೆ ಅದಕ್ಕೂ ಆತ ಕಿವಿಗೊಳ್ಳುವುದಿಲ್ಲ ಕಣೆ. ನನ್ನ ಶತ್ರು ಸ್ಥಾನದಲ್ಲಿ ನಿಂತಿದ್ದಾನೆ. ಕಯಾದು, ನಿನ್ನಲ್ಲೊಂದು ಪ್ರಶ್ನೆ ಕೇಳ್ತೇನೆ. ಪ್ರಶ್ನೆ ಏನು? ನೇರ ಉತ್ತರ ಹೇಳಬೇಕು. ಒಂದೇ ಶಬ್ದದಲ್ಲಿ ನಿನ್ನ ನಾಲಿಗೆಯಿಂದ ಉತ್ತರ ಬರಬೇಕು. ಏನು? ನಿನಗೆ ಗಂಡ ಬೇಕು ಅಲ್ಲ ಮಗ ಬೇಕು? ಗಂಡನು ಬೇಕು, ಮಗನು ಬೇಕು. ಇಬ್ಬರನ್ನು ಉಳಿಸಿಕೊಳ್ಳುವಂತಹ ಯೋಗ ಭಕ್ತಿ ನಿನಗಿಲ್ಲ ಕಣೆ. ಗಂಡ ಬೇಕು ಅಂತಿದ್ರೆ ಮಗ ಉಳಿಯಲ್ಲ. ಮಗನೇ ಬೇಕು ಎನ್ನುವಂತಹ ಬಯಕೆ ಉಳ್ಳವಳು ಹೌದು ಅಂತಾದರೆ ನೀನು ಮುತ್ತೈದೆಯಾಗಿ ಇರುವ ಹಾಗಿಲ್ಲ.
ಗಂಡನೆಂದರೆ ಮದುವೆಯಾದ ಹೆಂಡತಿಗೆ ಆ, ಏನು ದೇವರಿಗೆ ಸಮಾನ. ಹೌದಲ್ಲ? ಹ್ಮ್ ಗಂಡನ ಮಾತನ್ನು ಧಿಕ್ಕರಿಸಿದಂತಹ ಹೆಣ್ಣಾದವಳಿಗೆ ಹ್ಮ್ ಈ ಲೋಕದಲ್ಲಿ ಹ್ಮ್ ಒಳ್ಳೆಯ ಸ್ಥಾನವಿಲ್ಲ. ಇಲ್ಲವಲ್ಲ. ಹ್ಮ್ ಯಾರು ಆಕೆಯನ್ನು ಮಾನಿಸಲಾಗದು. ಹೌದಲ್ಲ? ಹ್ಮ್ ಗಂಡನ ಮಾತನ್ನು ಹೆಂಡತಿಯಾದವಳು ನಡೆಸಿಕೊಡತಕ್ಕದ್ದು. ಅವಳಿಗದು ವೇದವಾಕ್ಯ. ಯಾಕೆ ಏನು ಅಂತ ಮರು ಪ್ರಶ್ನೆ ಮಾಡಬಹುದು. ಆ, ಯಾವುದು ಸ್ವಾಮಿ. ಪ್ರಹ್ಲಾದನನ್ನು ಕರೆ ಆ, ಹಿತ ನುಡಿಯನ್ನಾಳು. ಆ, ಜನ್ಮ ಕೊಟ್ಟ ತಂದೆಗೆ ವಿರೋಧವಾಗಿ ನಡೆದುಕೊಳ್ಳುತ್ತಿರುತ್ತ ಆ, ಅವನನ್ನು ಎಚ್ಚರಿಸಿ ಆ, ಮತ್ತೆ ಹ್ಮ್ ನನ್ನ ಶತ್ರುವಾದಂತಹ ಹ್ಮ್ ನಾರಾಯಣನ ಹೆಸರನ್ನು ಹೇಳಿದ ಹಾಗೆ ಆ, ಅವನನ್ನು ಎಚ್ಚರಿಸಿ ಆ, ನಿನ್ನ ಮಾತನ್ನು ಕೇಳುವುದಿಲ್ಲ ಅಂತಾದರೆ ಹ್ಮ್ ಕೈಯಾದು ಆ, ಕೈಯಾದು ಸ್ವಾಮಿ. ಇದೇನು ಹಾಲಲ್ಲ ಮತ್ತೆ ವಿಷ ಕೊಟ್ಟು ಅವನನ್ನು ಕೊಲ್ಲು. ಬರಗೇಳುದ ಎನ್ನೋಳರೆದಯಾಗಿರುತ್ತ ಮಾತನು ಯಾಕೆ ಹೀಗೆ ಮಾಡಿದೆ? ಎನ್ನಯಗಾತನು ಬರಗೇಳುದ ವರೆದಯಾಗಿರುತ್ತ ಮಾತನು ಯಾಕೆ ಹೀಗಾಗಿದೆ? ಕೊಡುವುದು ಹೇಗೆ ಕೊಡ್ಲಿ? ಅವನಿಗಿದು ಶಿವನೇ, ಶಿವನೇ ಶಂಕರ ಹರನಿ ಪಾರ್ವತಿ ವರನೆ ತರಳ ನಗರನು ಕೊಡುವುದಿರುವುದು ಗರಳವ ಅವಗಿದು ಹೇಗೆ ಕೊಡ್ಲಿ? ಹೊರಗಲ್ಲ ಶಿವನೇ, ಬದುಕಿನಲ್ಲಿ ಇಂತಹ ಅಗ್ನಿ ಪರೀಕ್ಷೆ ಬಂದಿತ್ತು ಅಂತ ನಾನು ಎಣಿಸಿರಲಿಲ್ಲ. ಸುಸಂಪನ್ನವಾದಂತಹ ಮನೆ ಇದು. ಆದರ್ಶವಾದ ಸತಿಪತಿಯರು ನಾವು. ಶೋಣಿತದ ಎಲ್ಲವೂ ಕೂಡ ಇವತ್ತು ನಮ್ಮನ್ನೇ ಆದರ್ಶವನ್ನಾಗಿ ಸ್ವೀಕರಿಸುವಾಗ ನಮ್ಮ ಮನೆಯ ಮಗುವೇ ಇವತ್ತು ಹೇಳಿದ್ದು ಕೇಳುವುದಿಲ್ಲ. ಹಾಗಾಗಿ ನನ್ನವರ ತೀರ್ಮಾನ ಏನು? ಮಗನಿಗೆ ಹಾಲಾಹಲ ಕೊಡಬೇಕು. ಹಾಲಾಹಲ, ಹಾಲುಂಡ ಕೈಯಲ್ಲೇ ಹಾಲಾಹಲವನ್ನು ಹೇಗೆ ಕೊಡ್ಲಿ? ಶಿವನೇ, ಮಕ್ಕಳು ಬೆಳೀಬೇಕು, ಸಂಸ್ಕಾರವಂತರಾಗಿ ಬೆಳೀಬೇಕು, 4 ಜನಕ್ಕೆ ಕಂಟಕರಾಗಿ ಬೆಳೀಬಾರದು. ಅದಕ್ಕೋಸ್ಕರವೇ ಎಲ್ಲ ಅಮ್ಮಂದಿರು ಮಕ್ಕಳನ್ನು ಬೆಳೆಸುವುದು ಆ ನೆಲೆಯಲ್ಲಿ. ಆದರೆ ನನ್ನ ಮಗನಿಗೆ ಇವತ್ತು ಹಾಲಾಹಲವನ್ನು ಕೊಟ್ಟೆ, ಆತ ನನ್ನೆದುರಿಗೆ ವಿಲವಿಲ್ಲದೆ ಒದ್ದಾಡಿ ಸಾಯುವಂತಹ ದೃಶ್ಯ ಇಲ್ಲವಪ್ಪ. ಕೊಡಲಾರೆ, ನಾನು ಕೊಡಲಾರೆ. ಗುರುಮಠಕ್ಕೆ ಕಳುಹಿಸಿದ್ದಾರೆ. ಏನೇನೋ ಅಬದ್ಧವನ್ನು ಆಡುತ್ತಾ ಇದ್ದಾನಂತೆ. ನೋಡೋಣ, ಅಪ್ಪನ ಮಾತನ್ನು ಮಕ್ಕಳು ಕೇಳದಿದ್ರೆ ಅಮ್ಮನ ಮಾತನ್ನು ಕೇಳಿಯೇ ಕೇಳ್ತಾರೆ. ಯಾಕಂದ್ರೆ ಅಮ್ಮನೆಂದರೆ ಮಕ್ಕಳಿಗೆ ದೇವರು ಇದ್ದ ಹಾಗೆ. ನೋಡೋಣ, ನಾನೊಮ್ಮೆ ಯಾಕೆ ಪ್ರಯತ್ನಿಸಬಾರದು? ಪ್ರಯತ್ನಿಸ್ತೇನೆ. ಮಗು ಪ್ರಹ್ಲಾದ, ಅಪ್ಪ ಹೇಗಿದೆ? ವೃತ್ತಿಪದಿಗೆ ಖನನದಲ್ಲಿ ಹತ್ತುಕೊಳ್ಳುತ್ತಲೀ ಮಗು ಖಳನ ಸತಿ ಹತ್ತುಕೊಳ್ಳುತ್ತಲೀ
ತನ್ನ ಮೋಗದ ಪುತ್ರನನ್ನು ಕರೆಸುತ್ತ ಬಿಗಿದಪ್ಪಿ ಹೀಗೆ ಮಾಡಿ ಮುಂಡಾಡಿ ಎತ್ತಿಕೊಳ್ಳುವ ಅವನನ್ನು ವಿನಯರಿ ನೆತ್ತಿಯನು ವಾಸನಿ ವಿನಯರಿ ನೆತ್ತಿಯನು ವಾಸನಿಸಿ ಬಿಡದು ಮುತ್ತೈಯುವುದಾದ ಕುವರನು ಇವನೆದ್ದಳು ಮಗನೇ ಓ ಮಗನೇ ಬಿಡು ಬಿಡು ಚಲ ಸರಿಯೇನಿನ ನೀನು ಮಗನೇ ಬಿಡು ಬಿಡು ಚಲ ಸರಿಯೇನಿನ ನೀನು ಹಾಗೆಯೇ ಕೊಂಡಾಡುವುದು ನಿರದಲ್ಲಿ ಹಾಗೆಯ ಕೊಂಡಾಡುವುದು ಜಗತಿಯೊಳಗಿನ ಜನರು ಬೈಯಡಿಗೆ ಸುಗುಣಗೆ ಜಗತಿಯೊಳಗಿನ ಜನರು ಬೈಯರೆ ಸುಗುಣ ನಿನಗೆ ಮಗನೇ ಬಿಡು 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 ಛಲವಾದ ಮಗನೇ ಮಗು ಪ್ರಹ್ಲಾದ ತಾಯೇ, ಏನಾಯ್ತಪ್ಪ ನಿನಗೆ ಈಚೆಗೆ ಏನು? ಎಂದಿನ ಹಾಗೆ ನೀನಲ್ಲ, ನಿನ್ನ ವರ್ತನೆಯನ್ನು ನಾನು ಚೆನ್ನಾಗಿ ಗಮನಿಸುತ್ತಾ ಬಂದವಳು. ಮಕ್ಕಳಲ್ಲಿ ಬದಲಾವಣೆ ಇರುತ್ತದಂತೆ, ಹಾ, ಬೌದ್ಧಿಕವಾದಂತಹ ಬದಲಾವಣೆ ಮಕ್ಕಳಲ್ಲಿ ಇರಲೇಬೇಕು. ಹಾ, ಅದು ಬದುಕಿಗೆ ಪೂರಕವಾಗ್ತದೆ, ಅದು ಬದುಕಿನ ಪಠ್ಯವಾಗ್ತದೆ. ಆದ್ರೆ ಮಗು, ನಿನ್ನನ್ನು ಗಮನಿಸಿದಾಗ ಅದು ಬದುಕಿಗೆ ಪೂರಕ ಅಲ್ಲ, ಬದುಕಿಗೆ ಮಾರಕವಾದಂತಹ ಒಂದೊಂದು 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 ವಿದ್ಯಮಾನವನ್ನು ಈ ಮನೆಯಲ್ಲಿ ನೀನು ಮಾಡ್ತಾ ಇದ್ದೀನಿ. ಏನು? ಮಗು ಹಾ, ಬೇಡ ಮಗು, ಹಠ ಛಲ ಬೇಡ ಮಗು. ಹಠ ಇರಬೇಕು, ಹಾ, ಅದು ಬದುಕಿಗೆ ಭೂಷಣವಾಗಿರಬೇಕು. ಆದ್ರೆ ಎಲ್ಲಿ ಹಠ? ನಾನು ಒಳ್ಳೆಯ ವಿದ್ಯಾವಂತನಾಗಬೇಕು, ಅಲ್ಲಿ ಹಠ ಬೇಕು ಮಗು. ನಾನು ಒಳ್ಳೆ ಬುದ್ಧಿವಂತನಾಗಬೇಕು, ಅಲ್ಲಿ ಹಠ ಬೇಕು ಮಗು. ಹಾ, ಆದರೆ ಅಪ್ಪನನ್ನು ನೀನು ಆಧರಿಸಬೇಕಾದವನು, ಹಾ, ಅಪ್ಪನ ಮಾತನ್ನು ನೀನು ಕೇಳಬೇಕಾದವನು. ಹಾ, ಅಪ್ಪನ ಮಾತನ್ನು ಧಿಕ್ಕರಿಸಿ ಈ ಅರಮನೆಯಲ್ಲಿ ಹೇಗೆ ಬದುಕುತ್ತಿ ಕಂದ ನೀನು, ಹೇಗೆ ಬದುಕುತ್ತಿ? ಬೇಡ ಮಗು. ಅಪ್ಪನಿಗೆ ಸಂತೋಷವಾಗುವುದಕ್ಕಾಗಿ ಹಾ, ಒಮ್ಮೆ ಹರ ಅಂತ ಕೇಳು, ಒಮ್ಮೆ ಪರಮೇಶ್ವರ ಅಂತ ಕೇಳು. ಅಪ್ಪನಿಗೆ ಎಷ್ಟು ಸಂತೋಷವಾಗ್ತದೆ ಮಗು. ಅಮ್ಮ, ತಂದೆ ತಾಯಿಗಳು ಮಕ್ಕಳನ್ನು ಪಡೆಯುವುದು ಯಾಕೆ ಹೇಳು? ಯಾಕೆ? ತಾವು ಸಂತೋಷವಾಗಬೇಕು, ನಮ್ಮ ಬದುಕು ನೆಮ್ಮದಿಯಿಂದ ಕೂಡಿರಬೇಕು ಎಂಬ ಉದ್ದೇಶಕ್ಕಾಗಿ. ಅದನ್ನೇ ಕುಟುಂಬ ಅಂತ ಹೇಳೋದು ಚಿನ್ನ. ಹಾ, ಆದ್ರೆ ನೀನು ಹಾಗಲ್ಲ. ಅಪ್ಪನ ಮಾತಿಗೆ ವಿರೋಧವನ್ನು ಸೂಚಿಸುತ್ತಾ ಅಪ್ಪ ನಂಬಿದಂತಹ ಯಾವ ನಂಬುಗೆಯನ್ನೇ ನೀನು ಅನುಗಾಡಿಸ್ತಾ ಇದ್ದಿ. ಬೇಡ ಕಂದ ಈ ಹಠ, ಬೇಡ ಕಂದ. ಒಮ್ಮೆ ಹೇಳು, ಅಪ್ಪನ ಸಂತೋಷಕ್ಕಾಗಿ ಆದ್ರೂ ಹೇಳು. ಹರ ಅಂತ ಹೇಳು, ಪರಮೇಶ್ವರ ಅಂತ ಹೇಳು, ಗಂಗಾಧರ ಅಂತ ಹೇಳು. ಬೇಕಾದ್ರೆ ಅಪ್ಪನ ಮುಂದೆ ನಾಟಕವನ್ನೇ ಮಾಡು. ಅದು ಬಿಟ್ಟು ಛಲ ಬೇಡ ಕಂದ. ಛಲ ಎಂದಿಗೂ ಭೂಷಣವಲ್ಲ. ಇಲ್ಲ. ವಿದ್ಯೆಗೆ ಛಲ ಎಂದೂ ಭರಿಸದು ವಿದ್ಯೆಯನ್ನು. ಅಗೋ, ಇದು ನನಗೋಸ್ಕರವಾಗಿ ಒಮ್ಮೆ ಹೇಳು ಕಂದ. ಇದು ಇಲ್ಲ ಅಮ್ಮ. ತಾಯಿಯಾದವಳು ಮಕ್ಕಳನ್ನು ಎತ್ತಿ
ತಲೆಯನ್ನ ಗ್ರಹಣಿಸಿ ಸಾಮುಖೀನವಾಗಿ ಸಂತೋಷ ಪಡುತ್ತಾರೆ. ಇನ್ನ ಈ ನಿನ್ನ ಕೈಗಳೇ ಕಾಲು ಒಂದು ಗ್ರಹಿಸ್ತೇನೆ ಮಗು. ಒಮ್ಮೆ ಹೇಳು, ಒಮ್ಮೆ ಹೇಳು, ಒಮ್ಮೆ ಹೇಳು. ಹಿಂದ ಎಲ್ಲಯ ಇದನು ಬಹುಪರಿಯಿಂದ ಕೊಲಲೆತ್ತವನು ಕಲಿತನು ಒಂದು ಬಿಡಿಸಿದವರಾರು ಅದು ಬಂದೆಂದು ಎಂತ ನಾನು ತಂದೆಯ ಸಂತೋಷಕ್ಕೆ ಬೇಕಾದರೆ ಹರ ಎಂದು ಹೇಳಬಹುದು. ಆದರೆ ನಾನು ನನ್ನ ತಂದೆಯ ಸಮ್ಮುಖದಲ್ಲೇ ಹರಿ ಎಂದು ಹೇಳಿದಾಗ ನನ್ನ ತಂದೆ ಸಿಟ್ಟುಕೊಂಡು ನನ್ನನ್ನು ಕೊಲ್ಲುವುದಕ್ಕಾಗಿ ಬೆಟ್ಟದಿಂದ ಧುಮುಕಿದರು. ಸೇವಕರಿಂದ ಹೇಳಿ ಸಮುದ್ರಕ್ಕೆ ನನ್ನನ್ನು ಬಿಸಾಡಿದರು. ಮದ ತುಂಬಿದ ಆನೆಯ ಪಾದದಡಿಯಲ್ಲಿ ನನ್ನನ್ನಿಟ್ಟರು. ಇದೆಲ್ಲ ಆಗುವಾಗ ನನ್ನನ್ನು ಯಾರನ್ನ ತಡೆಯುವುದಕ್ಕೆ ರಕ್ಷಿಸುವುದಕ್ಕೆ ಬಂದರು. ನೀನು ಬಂದೆಯಮ್ಮ, ನೀನು ಹೇಳ್ತಾ ಇದ್ದಿ. ರಕ್ಷಿಸಿದವನೇ ಅಲ್ಲವೇ ಅಮ್ಮ, ನನ್ನ ಭಗವಂತನಾದಂತಹ ಶ್ರೀಮನ್ನಾರಾಯಣ. ಬೇಡ ಮಗು, ಮತ್ತು ಮಾತಿನಿಂದ ಚುಚ್ಚುಬೇಡ, ಮಾತಿನಿಂದ ಚುಚ್ಚುಬೇಡ. ಅರ್ಥವಾಯ್ತು, ಅರ್ಥವಾಯ್ತು. ಕಂದನಾಡಿದ ಮಾತ ಕೇಳುತ್ತ ಕಂದನಾಡಿದ ಮಾತ ಕೇಳುತ್ತ ಎತ್ತಳಲ್ಗನಿಗೆ ಸುರಮುನೀಂದ್ರ ಹಿಂದೆ ಕೊಂದೆನ್ನಡಲಿಗೆ ಸುರಮುನೀಂದ್ರ ಹಿಂದೆ ಬಂದೆನ್ನಡನೆ ಬೇಯಣಿದ ಮಾತು ದಿಟವಾಯ್ತು. ಯಾಕೆ ನೊಂದುಕೊಳ್ಳಿ? ಈಗ ಗೋವಿಂದನ ಅಡಿದ ವರೆಯ ಸೇವದ ಈತ ಸಾಮಾನ್ಯನಲ್ಲ. ನಾನೊಂದು ಕೊಳನೆ ಈತ ಶ್ರೀ ಗೋವಿಂದನ ಅಡಿದ ವರೆಯ ಸೇವಗ ಎಂದು ವಿಷವ ಕೊಟ್ಟರೆ ಕುಡಿದು ಸುಖದೊಳ್ ಇರುತ್ತಿದ್ದ ಕಂದನಾಡಿದ ಮಾತ ಕೇಳುದಳೆಂದಳಗನೆ ಆ ಮಕ್ಕಳ ಬಾಯಿಯಿಂದ ಮಾತನ್ನು ಕೇಳಿಸಿಕೊಳ್ಳಬಾರದು. ಆತ ಹೇಳಿದ್ದಾದ್ರೂ ಏನು? ನೀನು ಬಂದಿದ್ದೀಯ ತಾಯಿ ನನ್ನನ್ನು ರಕ್ಷಿಸಲಿಕ್ಕೆ. ಮಗುವೇ ನನ್ನಲ್ಲಿ ಮರುಪ್ರಶ್ನೆಯನ್ನ ಹಾಕುತ್ತಾ ಇದೆ. ಛೇ,
ಎಲ್ಲ ಅಘಟಿತ ಘಟನೆಗಳಲ್ಲಿ ಶ್ರೀಮನ್ನಾರಾಯಣನೇ ರಕ್ಷಿಸಿದ್ದಾನೆ. ಅಮ್ಮನಾದವಳು ಮಗುವನ್ನು ರಕ್ಷಿಸಬೇಕೆಂದು ನೀನು ಬರಲಿಲ್ಲ ತಾಯಿ. ಶಿವನೇ, ಬದುಕಿನಲ್ಲಿ ಇಂತಹ ಸ್ಥಿತಿ ಬರಬಾರದಿತ್ತು. ಯಾವುದು ಬರಬಾರದಿತ್ತು ಅದು ಸಮನಿಸ್ತಾ ಇದೆ ಅಂತಾದಾಗ ಈಗ ಅರ್ಥವಾಯಿತು. ನೊಂದುಕೊಳ್ಳುವುದರಲ್ಲಿ ಏನು ಪ್ರಯೋಜನ ಇಲ್ಲ. ಈತ ಸಾಮಾನ್ಯನಲ್ಲ ಎಂಬುದು ಅರ್ಥವಾಗ್ತದೆ. ಸಮಯಕ್ಕೆ ಸರಿಯಾಗಿ ಸನ್ನಿವೇಶಗಳನ್ನು ಒದಗಿಸಿಕೊಂಡು ಹೋದಾಗ ಸಮಸ್ಯೆಯಾಗಿ ಇರುವುದಿಲ್ಲ. ಆ ಸಮಸ್ಯೆ ಬಗೆಹರಿತದೆ. ನನ್ನ ಮಗನನ್ನು ಬರೇ ನಾನು ಹೆತ್ತ ಮಗ, ಇಷ್ಟೇ ನಾನು ಊಹಿಸಿದ್ದು ಮತ್ತು ಗ್ರಹಿಸಿದ್ದು. ಈಗ ನೋಡಿದ್ರೆ ಈತ ನನ್ನ ಮಗ ಅಲ್ಲಪ್ಪ, ನಮ್ಮ ಮಗನೂ ಅಲ್ಲ. ಆ ಶ್ರೀಮನ್ನಾರಾಯಣನೇ ಈ ಜಗತ್ತಿಗೆ ಕಳುಹಿಸಿದಂತಹ ಮಗ, ಶ್ರೀಮನ್ನಾರಾಯಣ ಅಡಿದವರಿಗೆ ಸಲ್ಲಬೇಕಾದಂತಹ ಮಗನೀತ. ಇಲ್ಲದಿದ್ರೆ 5ರ ಹರೆಯದಲ್ಲಿ ಇಷ್ಟೊಂದು ಬೆಳವಣಿಗೆ, 5ರ ಹರೆಯದಲ್ಲಿ ಎಲ್ಲೆಲ್ಲಿ ಗುಲ್ಲೆಬ್ಬಿಸುವಂತಹ ನಮ್ಮ ಊರಿನಲ್ಲಿ ನೋಡ್ತೇನೆ. ಅದಕ್ಕೆಂತ ಮಿಗಿಲಾಗಿ ಶ್ರೀಮನ್ನಾರಾಯಣನ ಸ್ಮರಣೆಯನ್ನೀತ ಮಾಡ್ತಾ ಇದ್ದಾನೆ. ಅದರಿಂದ ಆದರೂ ಪುಣ್ಯ ಬರಲಿ. ಆದ್ರೆ ನೋಡುವ ಭಾಗ್ಯವೂ ಇಲ್ಲದಿದ್ರೆ ಏನು ಮಾಡುವುದಕ್ಕೆ ಆಗ್ತದೆ? ಬದುಕಿನಲ್ಲಿ ಭಾಗ್ಯಗಳನ್ನೆಲ್ಲ ಪಡಿಬಹುದು. ಕಣ್ಣಿರುವುದು ನೋಡುವುದಕ್ಕೆ, ಕಿವಿಯುವುದು ಕೇಳುವುದಕ್ಕೆ. ಇದು ಎರಡನ್ನು ಬಳಸಿಕೊಳ್ಳದಿದ್ರೆ ಜೀವಂತ ಹೆಣ ಇದ್ದ ಹಾಗೆ. ನನ್ನ ಪಾಲಿಗೆ ಹಾಗೆ ಆಗಿ ಹೋಯ್ತಲ್ಲ. ಇವನನ್ನು ನಾನು ಅರ್ಥ ಮಾಡಿಕೊಳ್ಳಿಲ್ಲ, ನೋಡಿದ್ದು ಮಾತ್ರ. ಹಾಗಿದ್ದಾಗ ನಾರದ ಒಂದು ಗರ್ಭ ಧರಿಸುವುದಕ್ಕಿಂತ ಮೊದಲು ನಾರದ ಮಹರ್ಷಿ ಇಲ್ಲಿಗೆ ಬಂದು ಹೇಳಿದಂತಹ ಮಾತು ನೆನಪಾಯಿತು. ಕಯಾದು ಬದುಕಿನಲ್ಲಿ ಓಂ ನಮೋ ಭಗವದೇ ವಾಸುದೇವಾಯ, ಈ ಮಂತ್ರವೇ ನಿನಗೆ ಜೀವವಾಗಿರಲಿ, ಈ ಜೀವವೇ ನಿನ್ನ ಭಾವವಾಗಿರಲಿ ಅಂತ ಹೇಳಿದರು. ಕೊನೆಗೆ ಲೋಕದ ಕ್ಷೇಮಕ್ಕಾಗಿ ನೀನೊಂದು ಸಹಾಯ ಮಾಡಬೇಕು. ನಿನ್ನ ಪತಿಯನ್ನು ಕೂಡುವ ಹೊತ್ತಿಗೆ ಆ ಭಗವಂತನ ನಾಮಸ್ಮರಣೆಯನ್ನೇ ಮಾಡುತ್ತಾ ಇದ್ದಾಗ ನಿನ್ನ ಉದರದಲ್ಲಿ ಸಜ್ಜನಿಗನಾದಂತಹ ಲೋಕ ಮೆಚ್ಚುವಂತಹ ಮಗು ಜನಿಸ್ತದೆ. ಛೇ, ಇದನ್ನು ಅರಿಯದೇ ಹೋದೆಯಲ್ಲ. ಹಾಗಿದ್ದಾಗ ನೊಂದುಕೊಳ್ಳುವುದರಲ್ಲಿ ಏನು ಅರ್ಥ? ನನ್ನ ಮಗನನ್ನು ನಾನು ತಿದ್ದುತ್ತೇನೆ, ನನ್ನ ಮಗನನ್ನು ನಾನು ತಿದ್ದಿಕೊಳ್ಳುತ್ತೇನೆ ಅಂತ ಹೇಳುವುದು ನನ್ನ ಅಹಮಿಕೆಯಾಗ್ತದೆ. ಅಹಂಕಾರ ಮತ್ತು ಮಮಕಾರವನ್ನು ಬಿಟ್ಟಾಗ ಬದುಕು ಏನು ಅಂತ ಅರ್ಥವಾಗ್ತದೆ, ಮಗ ಏನು ಅಂತ ಅರ್ಥವಾಗ್ತದೆ. ಅದು ಸರಿ. ಆದ್ರೆ ನನ್ನವರೇ ಹೇಳಿದ್ರಲ್ಲ, ಮಗು ಹೀಗೆ ಕೇಳದೆ ನೀನು ಎಷ್ಟು ದಿವಸ ಆಯ್ತು ಕಂದ? ಈಗ ನಿನಗೆ ಹಸಿವಾಗ್ತದೆ ಅಲ್ವೇ? ಹೌದಮ್ಮ. ಈಗ ನಿನಗೆ ಬಾಯಾರಿಕೆ ಆಗ್ತದೆ ಅಲ್ವೇ? ಹೌದು. ಆಯ್ತು ಮಗು, ನನ್ನದೇ ತಪ್ಪು. ಕಾಲಕ್ಕೆ ಕೊಡಬೇಕಾಗಿತ್ತು. ಅಮ್ಮನಾಗಿ ನಾನು ಎಡವುತ್ತಾ ಇದ್ದೇನೆ ಕಂದ. 6 ವರ್ಷದ ಮಗುವಿನ ಮುಂದೆ ಮಗು ನಾನು ಶರಣಾಗತಳಾಗಿದ್ದೇನೆ. ನಿನಗೆ ಬೇರೆ ದಾರಿ ಇಲ್ಲ ನನಗೆ. ಆದ್ರೆ ಕಂದ, ಇಷ್ಟು ವರ್ಷ ನಿನ್ನನ್ನು ಬೆಳೆಸಿದ್ದು ಆಗಾಗ್ಗೆ ಕ್ಷೀರವನ್ನು ಕೊಡುವುದರ ಮೂಲಕವಾಗಿ. ಇಂದು ಕೂಡ ನಾನು ಕ್ಷೀರವನ್ನು ತರುವುದು ನಿನಗೆ ಹಸಿವಾಗುವುದು ಜೊತೆಗೆ ಸಮನಿಸಿತಲ್ವೇ? ಆದ್ರೆ ಬೇಡ ಮಗು, ಒಂದು ಹೊತ್ತು ಉಪವಾಸ ಇದ್ರೆ ಏನಾಗುದಿಲ್ಲ. ಹಸಿವು ತಡೆಯುವುದಕ್ಕಾಗುದಿಲ್ಲ. ಆದ್ರೆ ಕ್ಷೀರ ಏನೋ ಸಿದ್ಧವಾಗಿದೆ. ಆದ್ರೆ ಯಾಕೋ ಕೊಡುವುದಕ್ಕೆ ನನಗೂ ಮನಸ್ಸು ಒಪ್ಪುತ್ತಾ ಇಲ್ಲ ಕಂದ. ಇಂದು ಬೇಡ, ನಾನು ಸಂಜೆ ಕೊಡ್ತೇನೆ, ಅಲ್ಲ ನಾಳೆ ಕೊಡ್ತೇನೆ. ಕ್ಷೀರ ಏನೋ ಹಾಳಾದ ಹಾಗೆ ಅನುಭವವಾಗುತ್ತಾ ಇದೆ. ನೀನು ಈ ಹಿಂದೆ ಹೀಗೆ ಹೇಳಲೇ ಇಲ್ಲವಲ್ಲಮ್ಮ, ಏನಾಯ್ತು? ಹೇಳಲಿಲ್ಲ, ಹೌದು. ಆದ್ರೆ ಯಾಕೋ ಕೊಡುವುದಕ್ಕೆ ಮನಸ್ಸು ಆಗ್ತಾ ಇಲ್ಲ ಮಗು. ಬೇಡ, ಹಠ ಮಾಡಬೇಡ. ಇವತ್ತು ಹಸಿವು ನೀಗುವುದಕ್ಕೆ ಇನ್ನು ಸ್ವಲ್ಪ ಹೊತ್ತು ನಾನು ಇನ್ನೊಂದು ವ್ಯವಸ್ಥೆ ಮಾಡ್ತೇನೆ. ಬೇಡ ಮಗು, ಕೊಡುವುದಿಲ್ಲ. ನಿನಗೆ ಹಸಿವಾದ ತೊಂದರೆ ಇಲ್ಲ. ಈ ಕ್ಷೀರ ನಾನು ಕೊಡಲಾರೆ. ಒತ್ತಾಯಿಸ್ಬೇಡ ಮಗ, ಒತ್ತಾಯಿಸ್ಬೇಡ. ಬೇಡ ಮಗು, ಬೇಡ ಮಗು, ಬೇಡ 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 ಬೇಡ. ಅಮ್ಮ, ಹೇಳಮ್ಮ, ಹೇಳು.
ಅದು ಹಾಲ ಹಾಲ ಅದು ವಿಷ ಅದು ಕುಡಿದೀಯ ನೀನು? ಹೌದಮ್ಮ. ಏನೂ ಆಗ್ಲಿಲ್ವೇ? ನನಗೇನು ಆಗಲಿಲ್ಲ. ಗಂಟೆಲ್ಲ ಸುಡ್ಲಿಲ್ವೇ? ಏನೂ ಆಗಲಿಲ್ಲ. ನಾಲಿಗೆ ಕೆಡ್ಲಿಲ್ವೇ? ಏನೂ ಆಗಲಿಲ್ಲ. ಸತ್ಯ ಹೇಳು. ಸತ್ಯ. ಸತ್ಯ. ಹೌದು. ಮಗು, ನನ್ನ ಮಗುವಲ್ಲ ನೀನು, ಸಾಕ್ಷಾತ್ ದೇವರೇ ದೇವರೇ. ಎಲ್ಲವೂ ಶ್ರೀಹರಿಯ ಕೃಪೆ. ಹೌದು ಕಂದ, ಶ್ರೀಹರಿಯ ಕೃಪೆ. ಹೌದಮ್ಮ. ಶ್ರೀಹರಿಯ ಕೃಪೆ. ನನ್ನನ್ನು ಕ್ಷಮಿಸು ಕಂದ. ಯಾಕಮ್ಮ? ನಿನ್ನನ್ನು ನಾನು ಅಪಾರ್ಥ ಮಾಡಿದೆ. ವಿಷವೇ ನಿನ್ನನ್ನು ಕೊಲ್ಲಿಲ್ಲ, ವಿಷವೇ ನಿನ್ನನ್ನು ಸುಡ್ಲಿಲ್ಲ ಅಂತಾದ್ರೆ ಈ ನಾಡು ಸುಡುವುದು ಖಂಡಿತ, ನಾಡು ಸುಡುವುದು ಖಂಡಿತ. ಆಗ್ಲಿ ಕಂದ, ಅಪ್ಪ ಕಾಯ್ತಾ ಇದ್ದಾನೆ. ಇದು ಬದುಕಿನಲ್ಲಿ ಒಂದು ಮಾತು, ಏನಮ್ಮ? ಅನಾಥನಾಗದೆ ನಾಥನ ದರ್ಶನವಾಗುವುದಿಲ್ಲ ಕಂದ. ಹ. ನಿನ್ನಲ್ಲಿ ತಂದೆ ತಾಯಿಗಳಿಂದ ಕೂಡ ಹ. ಅನಾಥನಾಗಿಯೇ ಬೆಳೆದೆ ನೀನು, ಅನಾಥನಾಗಿಯೇ ಬೆಳೆದೆ. ಅನಾಥನಾಗಿಯೇ ಬೆಳೆದದಕ್ಕೆ ನಾಥನ ದರ್ಶನವಾಗ್ತದೆ ನಿನಗೆ. ಹ. ಮಗು ಮಗು, ಅಪ್ಪ ಕಾಯ್ತಾ ಇದ್ದಾನೆ. ಹೋಗು. ಯಾವುದು ಗಡಿ ಬರುತ್ತಿರುವುದು? ಮತ್ತೆ ಓಡಿ ಬಂದೆ. ಹೌದು. ನನ್ನ ಮುಂದೆ ಮುಂದೆ ನಿಂದೆ ಮಗನಾಗುತ್ತಾ ಇದೆಯೋ? ಹೌದು. ವಿಷ ಕುಡಿದು ನೀನು ಸಾಯುವುದಿಲ್ಲ. ಏನು? ಅವರ ಬಲದಿಂದ ಬದುಕಿ ಬಂದೆ, ಹೇಳು ನನ್ನ ಮುಂದೆ. ಎನಗೆ ಬಲವೊಪ್ಪನದು, ಎನಗೆ ಬಲವೊಪ್ಪನದು, ಕೇಳೈ ಜನಗ ನಿನಗೊಪ್ಪನದು ಎಂದೆಣಿಸದಿರೋ. ನಿನಗೆನಗೆ ಸಜರಾಜರಿಗೆ ತ್ರೈ ಜಗಗೆ ಅಣುಮಗತ್ವರಿ ಅಣುಮಗತ್ವರಿ ಪೂರ್ಣನಗ ಶ್ರೀವಾದಿತೆಯ ರಸನ ಬಲವಿಫಲವೋ ಅಣುಮಗತ್ವರಿ ಪೂರ್ಣನಗ ಶ್ರೀವನಿತೆಯ ರಸನ ಬಲವಿಫಲವೋ ಬೆಂಬಲದೊಳಗೆ ಇರುವುದೆಲ್ಲರೂ ಪ್ರಗಲ್ಭದ ಜನಕ ಏನು? ನನಗೊಬ್ಬನ ಮಗ, ನಿನಗೊಬ್ಬನ ಮಗ ಎಂದು ಯಾವುದೂ ಇಲ್ಲ. ನಮಗೆಲ್ಲರಿಗೂ ಹಾಗೂ ಜಗತ್ತಿನ ಎಲ್ಲ ಕ್ರಿಯೆಗೂ ಕ್ರಿಯೆ ಎಲ್ಲ ಜೀವಿಗಳಿಗೂ ಒಬ್ಬನೇ ಅರಸ. ಯಾರ ಬಲ? ಅವ ಯಾರು ಗೊತ್ತೇ? ಏ, ಅವನೇ ಶ್ರೀಹರಿ. ಅವ ಎಲ್ಲರಲ್ಲಿಯೂ ಇದ್ದಾನೆ. ಹೌದೇ? ನನ್ನಲ್ಲಿಯೂ ಇದ್ದಾನೆ, ನಿನ್ನಲ್ಲಿಯೂ ಇದ್ದಾನೆ. ಅಣುವಿನಲ್ಲಿ, ಅಣುವಿನಲ್ಲಿಯೂ. ಮಹತ್ತಿನಲ್ಲಿ, ಹೌದು. ನನ್ನಲ್ಲಿ, ನಿಮ್ಮಲ್ಲಿಯೂ, ನಿನ್ನಲ್ಲಿ, ನನ್ನಲ್ಲಿಯೂ.
ಹಾಗಿದ್ರೆ ಜೀವನಿತೆಯ ರಸನ ಬಲ ನಿನಗೆ ಹಾ, ಉಳಿದದು ಬಣಗುಗಳ ಮಾತಿಂದೇನಹುದು. ನಾವೆಲ್ಲ ಬಡಗುಗಳು. ವಿಷ್ಣು ಎಂಬವನ ಸಾಕು ಮಾಡು. ನಿನ್ನ ಮಾತು ನನಗೆ ಪಥ್ಯವಾಗುವುದಿಲ್ಲ. ಹರಿ ನಿನ್ನ ಕಣ್ಣುಗಳಿಗೆ ಕಾಣಿಸಿದ್ದಾನೆ. ಹೌದು ಎಲ್ಲೆಡೆಯಲ್ಲಿಯೂ ನೀನು ಅವನನ್ನು ಕಾಣು. ಹೌದು. ನಾನು ಕಾಣಬೇಕು ಅಂತ ಬಹಳಷ್ಟು ಪ್ರಯತ್ನ ಮಾಡಿದೆ. ಹಾ, ಬದುಕಿನುದ್ದಕ್ಕೂ ಹಾ, ಅಲ್ಲಿ ಇಲ್ಲಿ ಸುತ್ತಾಡಿದೆ, ಹಾ, ಹುಡುಕಿದೆ, ಹ್ಮ್, ಕಾಣ ಸಿಗ್ಲಿಲ್ಲ. ಹಾ, ಎಳೆಯವನಾದಂತಹ ನಿನಗೆ ಹ್ಮ್, ಅವ ಕಾಣ್ತಾನೆ. ಹೌದು. ಅಕ್ಕ, ನಿನ್ನ ನೀತಿಯ ಮಾತು ನನ್ನಲ್ಲಿ ಹೇಳದೇವು. ಹಾ, ಹರಿ ನಿನಗೆ ಕಾಣುವುದು ನಿಜ ಅಂತಾದರೆ ಹಾ, ನನಗವನನ್ನು ತೋರಿಸಬಲ್ಲೆಯ? ಹೌದು ನಿಜವಾಗಿಯೂ ಹೌದು ಹೌದು. ಈ ಕಂಬದಲ್ಲಿ ಹರಿದ್ದಾನೋ? ಅಲ್ಲಿಯೂ ಇದ್ದಾನೆ, ಇಲ್ಲಿ, ಅಲ್ಲಿಯೂ ಇದ್ದಾನೆ, ಅಲ್ಲಿ, ಈ ಕಂಬದಲ್ಲಿಯೂ ಇದ್ದಾನೆ. ಇಲ್ಲಿದ್ದಾನೆ, ಅಲ್ಲಿಲ್ಲ ಎನ್ನುವಂತಹ ಸೊಲ್ಲು ಸಲ್ಲದು. ಹಾ, ಎಲ್ಲೆಡೆಯಲ್ಲಿಯೂ ಆತ ಹೌದು ವ್ಯಾಪಿಸಿದ್ದಾನೆ. ನಿಜ ನಿಜ ತಾನೇ ನಿಜ. ತೋರಿಸಿಕೊಟ್ರ ಹ್ಮ್, ನಿನ್ನನ್ನು ಮಗನೆಂದು ಒಪ್ಪಿಕೊಳ್ತೇನೆ, ಅಪ್ಪಿಕೊಳ್ತೇನೆ. ಹಾ, ಅದಲ್ಲದೆ ಇದ್ರ ನಿನ್ನ ದೇಹವನ್ನು ಕಡಿ ಕಡಿದ ಹಾ, ತುಂಡರಿಸಿ ಎಸೆಯದೇ ಇದ್ರ ಹ್ಮ್, ನಾನು ಹಿರಣ್ಯ ಕಶ್ಯಪು ಅಲ್ಲ. ಹಾ. ಮಗನೇ ಜನಕ ಈ ಕಂಬದಲ್ಲಿದ್ದಾನೋ? ಆ ಕಂಬದಲ್ಲಿ ಇದ್ದಾನೆ, ಈ ಕಂಬದಲ್ಲಿ ಇದ್ದಾನೆ, ಈ ಕಂಬದಲ್ಲಿದ್ದಾನೇನೋ? ಈ ಈ ಮಂಚ ಕಂಬದಲ್ಲಿದ್ದಾನೇನೋ? ಈ ಕಂಬದಲ್ಲಿದ್ದಾನೇನೋ? ಹೌದು ನಿಜವೇ? ನಿಜ ಸತ್ಯವೇ? ಸತ್ಯ. ಪ್ರಹ್ಲಾದ, ಹೆದರಬೇಡ. ಇಗೋ ಇನ್ನು ಮುಂದೆ ಈ ಶೋಣಿತಾಪುರವನ್ನು ಪಟ್ಟದಲ್ಲಿ ಕುಳಿತು ಶಾಂತವಾಗಿ ಆಡುತ್ತಾ ಇರು. ಸದಾ ಕಾಲ ನನ್ನ ಆಶೀರ್ವಾದ ನಿನಗಿದೆ. ಹಾಗೆ